ಅಗ್ನಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಿದ್ಧಾರ್ಥಾನಂದ್ ಮಾಲೂರು ಅಂತ. ಬಹುಶಃ 1% ವ್ಯೂವರ್ಸ್ಗೂ ನನಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಇವತ್ತೇನು ನಾವು ವಿಷಯನ ಮಾತಾಡ್ತಿದ್ದೀವಿ, ಆ ವ್ಯಕ್ತಿಯ ಬಳಗಕ್ಕೆ ನಾವು 95% ಗೊತ್ತಿದ್ದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇವತ್ತು ನಾನು ಬ್ರದರು ಬೇರೆ ಒಂದು ವಿಚಾರಕ್ಕೆ, ಭವಿಷ್ಯದ ಕರ್ನಾಟಕದ ಕೆಲವೊಂದು ವಿಚಾರದಲ್ಲಿ ನಾವು ಚರ್ಚೆ ಮಾಡಲಿಕ್ಕೋಸ್ಕರ, ಕೆಲವೊಂದು ವಿಷಯಗಳಿಗೆ ಅಗ್ನಿ ಶ್ರೀಧರ್ ಸರ್ ಬೆಂಬಲ ಪಡ್ಕೊಳ್ಳೋಕ್ಕೋಸ್ಕರ ಇವತ್ತು ಬಂದಿದ್ವಿ. ಮಾತಾಡ್ತಾ ಕೆಲವೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಮಧ್ಯದಲ್ಲಿ ಚೇತನ್ ಅಹಿಂಸಾ ಅವರ ವಿಷಯನೂ ಬಂತು. ಸರ್, ಇವರು ಬರೀ ರಾಜ್ಕುಮಾರ್ ಸರ್ ವಿಷಯದಲ್ಲಿ ಮಾತ್ರ ಅಲ್ಲ, ಬೇಜಾನು ಬೇರೆ 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 ವಿಷಯಗಳಲ್ಲೂ ಕೂಡ ಅವರು ತಮ್ಮ ಅನಗತ್ಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಸಾರ್ವಜನಿಕರಲ್ಲಿ, ಸಮಾಜದಲ್ಲಿ ಗೊಂದಲಗಳನ್ನು ಆಗಾಗ ಸೃಷ್ಟಿ ಮಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೀವೊಂದು ಮಾತು ಯಾವಾಗಾರು ಹೇಳ್ಬೋದಲ್ಲ, ಇದ್ರ ಬಗ್ಗೆ ಮಾತಾಡ್ಬೋದಲ್ಲ ಅಂದಾಗ ಅವರು ಇಲ್ಲ, ನನಗೇನು ಮಾತಾಡುವಂಥ ಆಸಕ್ತಿ ಇಲ್ಲ ಇದು ವಿಚಾರದ ಬಗ್ಗೆ. ಖಂಡಿತವಾಗ್ಲೂ ಯಾವಾಗಾದ್ರು ಸಮಯ ಸಿಕ್ಕಿದ್ರೆ, ನನಗೆ ಮಾತಾಡ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ಮಾತಾಡ್ತೀನಿ ಅಂತಂದ್ರು. ನಾವು ಮಾತಾಡ್ಬೋದಾ ಈ ವಿಚಾರವನ್ನು ಅಗ್ನಿಯಲ್ಲಿ ಹಂಚ್ಕೊಳ್ಬೋದಾ ಸರ್ ಅಂತ ಕೇಳಿದಾಗ, ನೀವು ನಮ್ಮ ಹುಡುಗರು, ನಿಮ್ಮ ಅಭಿಪ್ರಾಯ ಏನೇ ಇದ್ರು ನಾನು ಗೌರವಿಸ್ತೀನಿ. ತುಂಬಾ ಗೌರವಪೂರ್ವಕವಾಗಿ ಚೇತನ್ ನಮ್ಮ ಹುಡುಗ ಅಂತ ಭಾವಿಸ್ತಾ ಏನೇ ಹೇಳಂಗಿದ್ರು ತುಂಬಾ ಗೌರವಪೂರ್ವಕವಾಗಿ ಸರಿಯಾದ ರೀತಿಯಲ್ಲಿ ಒಂದೇ ಒಂದು ಸುಳ್ಳು ಹೇಳಿದೆ, ಸತ್ಯನ ಹೇಳಿ ಹಂಚ್ಕೊಳ್ಬೇಕಂತ ಸಾರ್ ಅಂದರು. ಸೊ ಹಾಗಾಗಿ ಚೇತನ್ ಅಹಿಂಸಾ ಸರ್ ಜೊತೆ ನಾವು ಅನೇಕ ವರ್ಷಗಳಿಂದ ಇದ್ದವರು, ನಾವು ವಿನಯ್ ಬ್ರದರ್ ಅವರು. ಹಾಗಾಗಿ ನಮ್ಮ ಅಭಿಪ್ರಾಯಗಳನ್ನ ಅವ್ರ ವಿಚಾರವಾಗಿ, ಅವರು ಮಾತಾಡೋ ವಿಚಾರವಾಗಿ, ಅವ್ರ ಜೊತೆ ಇರೋರ ಬಗ್ಗೆ ನಾವು ಹಂಚ್ಕೊಳ್ಬೇಕಂತ ಇದ್ದೀನಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಆಮೇಲೆ ಚರ್ಚೆ ಸ್ಟಾರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿನಯ್ ಅಂತ. ನಾನು ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ಸಿದ್ಧಾರ್ಥಾನಂದ್ ಬ್ರದರ್ ಜೊತೆ ಕೆಲಸ ಮಾಡಿದ್ದೀನಿ. ಮತ್ತು ನಾವಿಬ್ಬರು ಕೂಡ ಶ್ರೀಧರ್ ಸರ್ನ ಭಾಳ ವರ್ಷದಿಂದ ಫಾಲೋ ಮಾಡ್ತಿದ್ದೀವಿ. ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಕೆಲಸಗಳನ್ನೂ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಜೀವನದಲ್ಲಿ ಏನೋ ಒಂದು ವಿಷಯದ ಬಗ್ಗೆ ಗೊಂದಲ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಶ್ರೀಧರ್ ಸರ್ನ ನಾವು ಬಂದು ಪರ್ಸನಲಾಗಿ ಭೇಟಿ ಮಾಡಿ ಅವ್ರದ್ದು ಗೈಡೆನ್ಸ್ ನಾವು ತೊಗೋತೀವಿ. ಅದೇ ಅನುಸಾರವಾಗಿ ನಾವು RDSನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ. ನಾನು ಅವಿಗೌಡ್ರಾಗಲಿ, ಸಿದ್ಧಾರ್ಥ ಅವರು, ಆನಂದ್ ಬ್ರದರ್ ಆಗಲಿ, ಮತ್ತು ಇನ್ನೂ ಸಾಕಷ್ಟು ಗೆಳೆಯರ ಜೊತೆ ಸೇರಿ ನಾವು RDSಲ್ಲಿ ಕೆಲಸ ಮಾಡ್ಕೋತಾ ಬಂದಿದ್ದೀವಿ. ರೀಸೆಂಟಾಗಿ ಚೇತನ್ ಅಹಿಂಸಾ ಅವರು ಏನು ಗಾಳಿಲಿ ಗುಂಡಾರಿಸೋ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಾಕಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡ್ಬಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ ಸಮಾಜದಲ್ಲಿ. ಅದ್ರ ವಿಚಾರವಾಗಿ ನಾವು ಚರ್ಚೆ ಮಾಡ್ಬೇಕಾದ್ರೆ ಶ್ರೀಧರ್ ಸರ್ ಹತ್ರ ಹೇಳಿದಾಗ, ಸರ್ ಹಿಂಗೆ ನಿಮ್ಮ ಒಡನಾಟ ಇಟ್ಕೊಂಡಿದ್ರು ಅವರು, ನಿಮ್ಮ ಮುಖಾಂತರ ಸಿನಿಮಾಗೆ ಬಂದರು ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಆಚೆ, ಏನು ಸರ್ ಇದ್ರ ವಿಚಾರವಾಗಿ ನೀವು ಮಾತಾಡ್ಬೋದು ಅಂತ ನಾವು ಕೇಳಿದ್ವಿ. ಶ್ರೀಧರ್ ಸರ್ ಹೇಳಿದ್ರು, ಅದು ಬಿಡಪ್ಪ, ಎಲ್ಲರೂ ನಮ್ಮ ಹುಡುಗ್ರೆ, ನಾನು ಸಮಯ ಬಂದಾಗ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅಂದೆ, ಸರ್ ಇದು ತುಂಬ ಚರ್ಚೆ ಆಗ್ತಿದೆ, ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ, ನಾವೇನಾದರೂ ಮಾತಾಡ್ಬೋದಾ ಇದ್ರ ಬಗ್ಗೆ ಅಂದಾಗ, ಮಾತಾಡ್ರಪ್ಪ, ನೀವು ನಮ್ಮ ಹುಡುಗ್ರೇನೆ, ನಿಮಗೆ ಗೊತ್ತಿರೋ ವಿಷಯನ 1% ಸುಳ್ಳು ಹೇಳಿದಾರೆ, ಎಲ್ಲರಿಗೂ ಗೌರವ ಕೊಟ್ಟು ನಿಮಗೇನು ಗೊತ್ತಿದೆ ಚೇತನ್ ಅವ್ರ ಬಗ್ಗೆ, ಮತ್ತು ನಿಮಗೇನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅದೇ ವಿಚಾರವಾಗಿ ನಾನು ಸಿದ್ಧಾರ್ಥಾನಂದ್ ಬ್ರದರ್ ಸೇರಿ ಈ ವಿಡಿಯೋನ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೋಡಿ, ನಾನೊಂದು ಫೋಟೋ ನೋಡಿಸ್ತೀನಿ. 2012ರಿಂದ ಸುಮಾರು 2014-15ವರೆಗೂ ಚೇತನ್ ಸರ್ ಫೋಟೋ, ಅಂದರೆ ನಾನು ಅವ್ರಿಗೆ ಕ್ಲೋಸ್ ಆಗಕ್ಕೆ ಮುಂಚೆಯಿಂದನೂ ನಾನು ಸುಮಾರು ಒಂದು 18-20 ಸಾರಿ ಚೇತನ್ ಸರ್ ಫೋಟೋವನ್ನು ನಾನು DP ಆಗಿ ಹಾಕೊಂಡಿದ್ದೀನಿ ನನ್ನ ಫೇಸ್ಬುಕ್ಕಲ್ಲಿ. ನನಗೊಂದು 35,000 ಜನ ಫಾಲೋವರ್ಸ್ ಇದ್ದಾರೆ. ಅಂದರೆ 35,000 ಜನ ಫಾಲೋವರ್ಸ್ ಇರಬೇಕಾದ್ರೆ ನಾವು ಅವರ ಫೋಟೋನ ಹಾಕಿ ವಿಶ್ ಮಾಡೋದು ಬೇರೆ, ಅವರ ಫೋಟೋವನ್ನು DP ಹಾಕೊಳ್ಳೋದು ಬೇರೆ. ಅಂದರೆ ನಾವು ಅವ್ರನ್ನ ಇಷ್ಟಪಡೋಂಥ ರೀತಿ. ಕೆಲವರೆಲ್ಲ ಹೇಳಿದ್ಮೇಲೆ ನಾನೊಂದು 200 ಫೋಟೋ ಅವ್ರದ್ದು ಡಿಲೀಟ್ ಮಾಡಿದ್ದೇನೆ, ಬಿಟ್ಟರೆ DPಯಲ್ಲಿರೋ ಫೋಟೋಲಿ ಕೆಲವೆಲ್ಲ ಹಂಗೆ ಇದೆ. ಒಂದು 20 ಸಾರಿ ಅವ್ರ ಫೋಟೋ ಹಾಕೊಂಡಿದ್ದೀನಿ, ಅದು ಹಂಗೆ ಇದೆ. ಯಾಕೆ ಇವತ್ತು ನಾವು ಅದರ ವಿಚಾರವನ್ನು ಮಾತಾಡಲೇಬೇಕು ಚೇತನ್ ಸರ್ ಬಗ್ಗೆ? ಅಂದರೆ ತುಂಬ ಸರಿ ನಾವು ವಿಚಾರಗಳ ಬಗ್ಗೆ ಚೇತನ್ ಸರ್ ಬಳಿನೇ ಮಾತಾಡಿದ್ದೀವಿ. ಚೇತನ್ ಸರ್ ಬಳಿ, ಮತ್ತು ಅಕ್ಕ ಮೇಘಕ್ಕ ಬಗ್ಗೆ ಬಳಿ ಮಾಡ್ತಾರೆ. ಆ ತಾಯಿ ಅಂತೂ ಅವ್ರ ಭೂಮಿ ತೂಕದ ಮಹಿಳೆ ಅವರು, ಅವ್ರಿಗೆಲ್ಲವೂ ಅರ್ಥ ಆಗ್ತದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಚೇತನ್ ಸರ್ಗೆ ಅಂತ ಹೆಂಡತಿ ಸಿಕ್ಕಿರೋದು ಅದು ಒಂದು ದೊಡ್ಡ ಕೊಡುಗೆ. ಸಾಮಾಜಿಕ ಪರಿವರ್ತನೆ ಚಳುವಳಿಯಲ್ಲಿ ಎಷ್ಟೋ ಜನಕ್ಕೆ ಆ ಥರ ಅದೃಷ್ಟ ಸಿಗಲ್ಲ. ಕೆಲವರು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕಂತ ಅರ್ಧಾಂಗಿ ಅಥವಾ ಧರ್ಮಪತ್ನಿಯಲ್ಲಿ ಅವರು ಕೂಡ ಒಬ್ಬರು ತುಂಬಾ ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾರೆ. ಈ ವಿಚಾರ ತಾಳಕ್ ಮುಂಚೆ ಚೇತನ್ ಸಾರು ಅವರ ನಟನೆಯಲ್ಲಾಗ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಾಗ್ಲಿ ಅವರು ಉತ್ತುಂಗ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರು ಬಾಬಾ ಸಾಹೇಬ್ರ ಚಳವಳಿ ಇರಲಿಲ್ಲ, ಅಥವಾ ಪೆರಿಯಾರ್ ಚಳವಳಿಯಲ್ಲಿ ಇರಲಿಲ್ಲ. ನಾಲ್ವಡಿ, ಶಾಹು ಮಹಾರಾಜರು, ಇನ್ಯಾರ್ಯಾರು ಅವ್ರು ಹೇಳ್ತಾ ಇದ್ದಾರೆ, ಬಸವಣ್ಣ, ಅವರ ಚಳವಳಿಗಳಲ್ಲಿ ಅವ್ರು ಇರಲಿಲ್ಲ. ಅವ್ರು ಇದ್ದಿದ್ದು ಯಾರ ಜೊತೆ ಅಂದರೆ, ಅವ್ರ ಹೆಸರುಗಳು ಈ ಸಂದರ್ಭದಲ್ಲಿ ಹೇಳಿಕ್ಕೂ ನನಗೆ ಬೇಜಾರಾಗ್ತದೆ. ಯಾಕಂದ್ರೆ ನಾವು ಅವ್ರಿಗೆ ಹೆಸರಿಲ್ಲ ಈ ಮಾತಾಡದಿರ್ಬೋದು. ಈಗಿನ ಕಾಂಗ್ರೆಸ್ ಪಕ್ಷದ ಅವಕಾಶವಾದಿ ಒಂದು ಗುಂಪಿನ ಜೊತೆ ಅವರು ಅವತ್ತಿಂದ ಇದ್ದರು. ಅವ್ರ ಬಗ್ಗೆ ಸಮಾಜದಲ್ಲಿ ತುಂಬ ಕಳಂಕ ಇತ್ತು. ಅಂಥವ್ರ ಜೊತೆ ಅವರು ಚಿತ್ರರಂಗದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅವ್ರ ಜೊತೆ ಇದ್ರು. ಅವರು ಯಾವಾಗ ಅವರ ಇಮೇಜ್ ಡ್ಯಾಮೇಜ್ ಆಗ್ತಾ ಬಂತೋ ಅಲ್ಲಿ, ಅವ್ರು ಯಾವಾಗ ಚಿತ್ರರಂಗದಲ್ಲಿ ಸಂಪೂರ್ಣ ಅವರ ನೆಲೆಯನ್ನು ಕಳ್ಕೊಂಡ್ರು, ಅವ್ರು ಯಾವಾಗ ಸಾಮಾಜಿಕ ಜೀವನದಲ್ಲಿ ಅವರ ಸಂಪೂರ್ಣವಾದಂಥ ಹಿಡಿತವನ್ನ, ಅವರ ಪಬ್ಲಿಸಿಟಿಯನ್ನು ಕಳ್ಕೊಂಡ್ರು,
ಅವತ್ತು ಅವ್ರಿಗೆ ನೆನಪಾಗಿದ್ದೆ ಈ ಬಹುಜನ ಐಡಿಯಾಲಜಿ. ಅಂದ್ರೆ ಅವತ್ತು ಅವರು ಪೆರಿಯಾರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತಿಗೂ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ. ಕಾಂಶಿರಾಮ್ ಸರ್ ಯಾರಂತ ಗೊತ್ತೇ ಇರ್ಲಿಲ್ಲ. ಅವತ್ತು ಅವ್ರು ಬಂದ್ರು. ಆದ್ರೆ ನಾವ್ ಇಷ್ಟಪಡ್ತಾ ಇದ್ದಿದ್ದು ಯಾಕೆಂದ್ರೆ ಅವರು ನಟ ಅಂತಲ್ಲ, ನಾವ್ ಯಾವ ನಟರನ್ನು ಫಾಲೋ ಮಾಡಲ್ಲ. ಅವ್ರಿಗೆ ಸಾಮಾಜಿಕ ಬದ್ಧತೆ ಇದೆ. ಅವರನ್ನ ಟ್ಯೂನ್ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಈ ಸಮಾಜಕ್ಕೆ ಒಂದು ದೊಡ್ಡ ಲೀಡರ್ ಆಗ್ತಾರೆ. ಆ ಮುಖೇನ ಈ ಸಮಾಜದ ಕೆಲವೊಂದು ಕಲ್ಮಶ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಂಡು ಅವ್ರ ಮುಖೇನ ಒಂದಷ್ಟು ಲೀಡರ್ಗಳನ್ನ ಮಾಡಬಹುದು, ಒಂದಷ್ಟು ಯುವಕರನ್ನ ದಾರಿ ತರಬಹುದು. ಈ ಸಂವಿಧಾನ ಪರವಾದಂತ, ಈ ಮಾನವ ಪರವಾದಂತ, ಈ ಸಮಾನತೆಯ ಪರವಾದಂತ ಈ ಚಳುವಳಿಗೆ ಜನಗಳು ಕರ್ಕೊಂಬರ್ಬೋದೇನೋ, ಇವರಿಂದ ಒಂದು ಎಜುಕೇಟ್ ಮಾಡ್ಬೋದು, ಒಂದು ಒಳ್ಳೆ ಸಮಾಜವನ್ನ ಕಟ್ಬೋದು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಆಗಿದ್ದೇನೋ ಬ್ರದರ್. ಆಗಿತ್ತು ಭಾಳ ಕನ್ಫ್ಯೂಷನ್ನು. ಸರ್ ನೀವು ಸಿದ್ಧಾರ್ಥ್ ಬ್ರದರ್ ಹೇಳ್ದಂಗೆ ಯಾವುದೇ ಒಂದು ವಿಷಯ ಅವರು ಚರ್ಚೆ ಮಾಡಬೇಕಾದ್ರೆ ನಮ್ಮ ಹತ್ರ ಅವ್ರು ಹೇಳ್ತಿದ್ರು, ಗೆಳೆಯ ನೀವು ಇವಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಒಂದು ವಿಷಯ ಅಂತ ತಿಳ್ಕೊಂಡು ತಿರ್ಗಾ ಹೊಸ ವಿಷಯ ತೊಗೊಂಡಾಗ ನಾವು ಹೊಸದಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಅವರು ಯಾವಾಗಲೂ ನನಗೆ ಹೇಳ್ಕೊಡ್ತಿದ್ರು. ಸೊ ನನಗೆ ಇಲ್ಲಿ ಏನು ಇವಾಲ್ವ್ಮೆಂಟ್ ಕಾಣಿಸ್ತಲ್ಲ ಚೇತನ್ ಸರ್ದು. ಸೊ ಸ್ಟಾರ್ಟಿಂಗ್ ಅವರು ನಾವು ಸಿದ್ಧಾರ್ಥ್ ಬ್ರದರ್ ಹೇಳ್ದಂಗೆ ಕಾಂಗ್ರೆಸ್ ಅವಕಾಶವಾದಿಗಳ ಜೊತೆ ಕೈ ಜೋಡಿಸ್ಕೊಂಡು ಬಂದು ಅವರು ಗಾಂಧಿಯವ್ರ ಹೆಸರು ತೊಗೊತಿದ್ರು ಅವ್ರ ಮೂವ್ಮೆಂಟ್ ಕಟ್ಟಬೇಕಾದ್ರೆ. ತದನಂತರ ಅವ್ರ ಮೂವ್ಮೆಂಟ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ್ಯಡ್ ಮಾಡ್ಕೊಂಡ್ರು. ಆಮೇಲೆ ಪೆರಿಯಾರ್ ಬಗ್ಗೆ ತಿಳ್ಕೊಂಡು ಪೆರಿಯಾರ್ ಅವ್ರನ್ನ ಆ್ಯಡ್ ಮಾಡ್ಕೊಂಡ್ರು. ಆಮೇಲೆ ಕುವೆಂಪು ಅವ್ರನ್ನ ಆ್ಯಡ್ ಮಾಡ್ಕೊಂಡು ಬಂದರು. ಇವ್ರು ಇವಾಲ್ವ್ ಆಗ್ತಿದ್ದಂಗೆ ಇವರು ಏನು ವಿಷಯ ತಿಳ್ಕೊಂಡಿರೋ ಅದು ತಪ್ಪು ಅಂತ ಗೊತ್ತಾಗಿದ ತಕ್ಷಣ ಅದ್ರ ಬಗ್ಗೆ ಇವರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಕನ್ಫ್ಯೂಷನಲ್ಲಿ ಮತ್ತು ಗೊಂದಲಕ್ಕೆ ಸಿಗಾಕ್ಸಿ ಅದಕ್ಕೆ ಕ್ಲಾರಿಟಿ ಕೊಡ್ದಾರಂಗೆ ಇವಾಲ್ವ್ ಆಗಬೇಕು ಅಂತ ಇವರು ಎಸ್ಕೇಪ್ ಆಗ್ತಾಯಿದ್ರು. ಸೊ ಇದು ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಮತ್ತು ಸಾಕಷ್ಟು ಜನಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಸೊ ನಿಮ್ಮ ನಿಲುವು ಏನು ಚೇತನ್ ಸರ್? ನೀವು ಯಾರ ಪರ ನಿಂತ್ಕೋತೀರಾ, ಮತ್ತು ನಿಮ್ಮ ಐಡಿಯಾಲಜಿ ಏನು, ಮತ್ತು ನಿಮ್ಮ ಮೂಮೆಂಟ್ನ ವಿಷನ್ ಏನು, ಇದನ್ನು ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಸರ್. ಇಲ್ಲ ಅಂತ ಹೇಳಿದ್ರೆ ನೀವು ಈ ವಿಷಯನ ಇದೇ ರೀತಿ ನೀವು ಕನ್ಫ್ಯೂಷನ್ ಸೃಷ್ಟಿ ಮಾಡಿ ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರೆ, ಹಿಂದೆ ನೀವು ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ, ಮುಂದೆ ನೀವು ಯಾರ ಬಗ್ಗೆ ಚರ್ಚೆ ಮಾಡ್ತಿರೋ ಮತ್ತು ಯಾರ ಬಗ್ಗೆ ನೀವು ನಿಲುವೆತ್ಕೊಂತೀರೋ ಅನ್ನೋದು ಎಲ್ಲರಿಗೂ ಡೌಟ್ಫುಲ್ ಆಗಿಬಿಟ್ಟಿದೆ. ಈ ಪ್ರಶ್ನೆಗೆ ಅವರು ಬುದ್ಧಿವಂತಿಕೆಯಿಂದ ಮಾತಾಡ್ಬೋದು. ನಾನು ಕಾಂಶಿರಾಮ್ ಸರ್ ದಾರಿಯಲ್ಲಿ ನಡೀತಾ ಇದ್ದೀನಿ, ಇಲ್ಲ ಬಾಬಾ ಸಾಹೇಬ್ ದಾರಿಯಲ್ಲಿ ನಡೀತಿದ್ದೀನಿ, ಪೆರಿಯಾರ್ ಸರ್ ದಾರಿಯಲ್ಲಿ ನಡೀತೀನಿ. ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಮಾಡ್ತಿದ್ರಿ ಇವರು ಸಾಮಾಜಿಕ ಜೀವನಕ್ಕೆ ನೀವು ಬಂದಿರೋ ಉದ್ದೇಶ ಏನು? ನೀವು ಒಬ್ಬ ಸೆಲೆಬ್ರಿಟಿ ನೆಮ್ಮದಿಯಾಗಿ ಅಲ್ಲಿರ್ಬೋದಾಗಿತ್ತಾ? ಒಂದಷ್ಟು ಸಿನಿಮಾ ಮಾಡ್ಕೊಂಡು, ಒಂದಷ್ಟು ಕೋಟಿ ಮಾಡ್ಕೊಂಡು, ನೆಮ್ಮದಿ ಫಾರಿನ್ ಟ್ರಿಪ್ ಮಾಡ್ಕೊಂಡು ಇರ್ಬೋದಿತ್ತು. ನೀವು ಆಲ್ರೆಡಿ ಫಾರಿನ್ನಿಂದನೇ ಬಂದಿದ್ದೀರಿ. ನಾನು ಲಾಸ್ಟ್ ಟೈಮ್ ಸರ್ ನಿಮಗೆ ಬರ್ದಿದ್ದೆ, ನೀವು ಅಮೆರಿಕಕ್ಕೆ ಹೋಗೋದು ಒಳ್ಳೆಯದು ಅಂತ. ಯಾಕೆಂದರೆ ಅಮೆರಿಕದಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ ಸಿಗ್ತಾರೆ. ಟ್ರಂಪ್ ಇದ್ದಾರೆ, ಟ್ರಂಪ್ಗಿಂತ ಬೆಸ್ಟ್ ಫ್ರೆಂಡ್ ಬೇಕಾ ನಿಮಗೆ? ನಿಮ್ಮ ಥರನೇ ಮೆಂಟಾಲಿಟಿ ಅವ್ರಿಗೆ ಯಾವಾಗ ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವಾಗ ಯಾರ ಜೊತೆ ಇರ್ತಾರೆ, ಇಂಡಿಯಾ ಮೈ ಫ್ರೆಂಡ್ ಅಂತಾರೆ, ನಮಗೆ ಅವರು ಡೀಸೆಲ್ ಪೆಟ್ರೋಲ್ ತಗೊಂಬೇಡ ಅಂತಾರೆ ಬೇರೆ ದೇಶದಿಂದ, ನಮಗೆ ನಿರ್ಬಂಧನೆಗಳಾಗ್ತಾರೆ, ನಮಗೆ ಟ್ಯಾಕ್ಸ್ ಟ್ಯಾರಿಫ್ಗಳ ಜಾಸ್ತಿ ಮಾಡ್ತಾರೆ ಅಲ್ವಾ? ಕನ್ಫ್ಯೂಷನ್ ಸ್ಟೇಟಸ್ ಟ್ರಂಪ್ಗೆ. ನಿಮಗೆ ಟ್ರಂಪ್ ಸಿಗ್ತಾರೆ, ಟ್ರಂಪ್ ಜೊತೆ ಟ್ರಂಪ್ ಫಾಲೋವರ್ ಸಿಗ್ತಾರೆ. ಅಷ್ಟು ದೊಡ್ಡ ಸ್ಟೇಟಲ್ಲಿ, US ಅಲ್ಲಿ ದೊಡ್ಡ ಸ್ಟೇಟಲ್ಲಿ ದೊಡ್ಡ ಫ್ರೆಂಡ್ ಸಿಗ್ತಾರೆ. ನೀವು ಅಲ್ಲಿ ಹೋಗೋದ್ರಿಂದ ಈ ಥರ ಕನ್ಫ್ಯೂಸ್ ಸ್ಟೇಟಸ್ ಅಲ್ಲಿರುವಂಥ ಟ್ರಂಪ್ಗೆ ನೀವು ಬೆಸ್ಟ್ ಫ್ರೆಂಡ್ ಆಗೋತೀರಾ. ನಿಮ್ಗೆ ಇಲ್ಲಿ ಯಾರು ಸಿಗಲ್ಲ. ಆ ಥರ ಯಾರೋ ಸಣ್ಣ ಪುಟ್ಟ ಹುಡುಗರು ಬಿಟ್ಟರೆ ಇನ್ಯಾರು ಸಿಗಲ್ಲ. ನೀವು ಹೇಳಿದಕ್ಕೆ ಅವ್ರ ದಾರಿಯಲ್ಲಿ ನಡೀತಿದ್ದೀನಿ ಅಂತ ಹೇಳ್ಬಿಡ್ತಾರೆ ಅವರು. ಹೇಳೋದು ತುಂಬ ಸುಲಭ ಸರ್. ನೀವು ಹಾಗೆ ನಡೀತಿದ್ದೀರಿ ಅಂದ್ಕೊಂಡೆ ತುಂಬ ಜನ ನಿಮ್ಮ ಹತ್ರ ಬಂದರು. ತುಂಬ ಜನ, ಅವ್ರ ಹೆಸರುಗಳು ಹೇಳೋರು, ತುಂಬ ಶಕ್ತಿ ಇರೋರು, ಈ ಸಮಾಜದಲ್ಲಿ ತುಂಬ ಕೆಲಸ ಮಾಡಿರೋರು ನಿಮ್ಮ ಜೊತೆ ಬಂದರು. ಅವ್ರು ಇವತ್ತು ನಿಮ್ಮ ಹತ್ರ ಇದ್ದಾರಾ? ಯಾಕೆ ಅವ್ರು ನಿಮ್ಮ ಹತ್ರ ಇಲ್ಲ? ಲಾಸ್ಟ್ ಪ್ರೆಸ್ ಮೀಟ್ ಯಾವಾಗ ಅಂದರೆ ಸರ ಗೋವಿಂದ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬಂದಾಗ ಪ್ರೆಸ್ ಮೀಟ್ ಮಾಡಿದ್ದಾರೆ. ನೋಡಿ ಅಲ್ಲಿರೋರು ಯಾರಾದರೂ ಇದ್ದಾರೆ ಅಂತ. ಸಮಾಜದಲ್ಲಿ ಇನ್ಫ್ಯಾಕ್ಟ್ ಬಿಡ್ಬೋದಾದಂಥ ಮುಖಗಳಿರೋರು ಯಾರು ಒಬ್ಬರು ಇಲ್ಲ ಅಲ್ಲಿ. ಸತ್ಯ ಅಲ್ವಾ? ಯಾರು ಗೊತ್ತಿಲ್ಲದೆ ನಾವು ಸುಮ್ಮನೆ ಬಾಯಿ ಬಡುಕರು, ಯಾರೋ ನಿಮ್ಮ ಥರ ಬಾಯಿ ಬಡುಕರು ಒಂದು 4 ಜನ ಇದ್ದಾರೆ ಬಿಟ್ಟರೆ ನಿಮ್ಮ ಜೊತೆ ಇನ್ಯಾರಿಲ್ಲ. ನಿಮ್ಮ ಜೊತೆ ಇರೋದು ತುಂಬ ಗಟ್ಟಿ ಇರೋ ಕಾಳುಗಳಿದ್ರು. ಅವ್ರಿಗೆ ಏನು ಅನಿಸ್ಬಿಡ್ತು ಅಂದರೆ, ಅವ್ರ ಕೆಲಸ ಏನಾಗಿತ್ತು ಅಂದರೆ, ನೀವೇನಂದರೆ ಅದು ಸ್ಟೇಟ್ಮೆಂಟ್ ಪಾಸ್ ಮಾಡೋದು, ನಿಮ್ಮ ಪರವಾಗಿ ಅವರು ವಕಾಲತ್ತು ಹಾಕೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ಬರೋದು, ನಿಮ್ಮ ಪರವಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬರೋದು, ರೋಡಲ್ಲಿ ಕುತ್ಕೊಂಡು ಹೋರಾಟ ಮಾಡೋದು, ನಿಮ್ಮನ್ನ ಕರ್ಕೊಂಡೋಗಿ ಜೈಲಿಗೆ ಬಿಡೋದು, ಜೈಲಿಂದ ರಿಸೀವ್ ಮಾಡ್ಕೊಂಡು ಮನೆಗೆ ಬಿಡೋದು, ನಿಮ್ಮನ್ನ ಕರ್ಕೊಂಡೋಗಿ ಜೈಲಿಗೆ ಬಿಡೋದು, ಜೈಲಿಂದ ಕರ್ಕೊಂಡೋಗಿ ಮತ್ತೆ ಮನೆಗೆ ಬಿಡೋದು. ಈ ಥರ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ನಿಮ್ಮ ಅದೇನೋ ಅಬ್ನಾರ್ಮಲ್ ಸ್ಟೇಟ್ಮೆಂಟ್ಗಳನ್ನ ಡಿಪೆಂಡ್ ಮಾಡ್ಕೊಂಡು ಅವರೆಲ್ಲ ಇವತ್ತು ದೂರ ಆಗಿದ್ದಾರೆ. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ ಅನ್ಕೊಂಡ್ರೆ, ಯಾರಾದರೂ ದಲಿತ ಲೀಡರ್ಗಳಿದ್ದಾರೆ? ಕರ್ನಾಟಕದ ಯಾವ ದಲಿತ ಲೀಡರ್ ನಿಮ್ಮ ಜೊತೆ ಇದ್ದಾರೆ? ಮೊನ್ನೆ ಸಂಘಟನೆ ಮಾಡ್ಕೊಂಬಂದರು ಅವರೆಲ್ಲ ದಲಿತ ಲೀಡರ್ಸ್ ಆಗಲ್ಲ ಸರ್. ದಸಂಸ ಅನ್ನೋದು ದೊಡ್ಡ ಚಳವಳಿ, ಅದು ಆ ಥರ ಕ್ಲೈಮ್ ಮಾಡಕ್ಕೆ ಹೋಗ್ಬಿಡಿ. ಯಾವ ರೈತ ಹೋರಾಟಗಾರರು ನಿಮ್ಮ ಜೊತೆ ಇದ್ದಾರೆ? ಹಂಗೆಲ್ಲ ಕ್ಲೈಮ್ ಮಾಡಕ್ಕೆ ಹೋಗ್ಬಿಡ್ರಿ. ಹಸಿರು ಶಾಲೆ ಹಾಕೊಂಬಂದವ್ರು ಎಲ್ಲರೂ ರೈತ ಹೋರಾಟಗಾರರಲ್ಲ. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ದೊಡ್ಡ ನೆಲೆ ಇದೆ, ಶಕ್ತಿ ಇದೆ. ಹಂಗೆ ಬಳಸ್ಕೊಂಬಾರ್ದು. ನಾನು ಯಾರೋ ಮೊನ್ನೆ ಒಂದು ಸಿನಿಮಾ ಮಾಡೋದು ಹೀರೋ ನನ್ನ ಹತ್ರ ಬರ್ತಾರೆ, ಯಾರೋ ಡೈರೆಕ್ಟರ್ ಬರ್ತಾರೆ, ಅವರು ಮೊನ್ನೆ ಒಂದು ಸಿನಿಮಾ ಮಾಡಿ ಫೇಲ್ಯೂರ್ ಆಫ್ ಹಂಗಲ್ಲ. ನನ್ನ ಹತ್ರ ಒಳ್ಳೆ ಹೀರೋ ನನ್ನ ಜೊತೆ ಇದ್ದಾರೆ, ಇನ್ ಬ್ರದರ್. ನನ್ನ ಹತ್ರ ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ. ನಾನು ಹೇಳೋಕ್ಕಾಗಲ್ಲ.
ಅದಕ್ಕೊಂದು ಶಕ್ತಿ ಬೇಕು, ಅದಕ್ಕೊಂದು ನೆಲೆ ಬೇಕು, ಅದಕ್ಕೊಂದು ಹಿನ್ನೆಲೆ ಬೇಕಲ್ವಾ? ನಮಗೆ ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾವ ಕನ್ನಡ ಪರ ಹೋರಾಟಗಾರರು ನಿಮ್ಮ ಜೊತೆ ಇದ್ದಾರೆ? ದೊಡ್ಡ ದೊಡ್ಡ ಹೆಸರುಗಳು ಹೇಳ್ಕೊಂತಲ್ಲ, ಕಮಿಟೆಡ್ ಆಗಿರೋರು 40-50 ವರ್ಷ ಹೋರಾಟ ಮಾಡ್ಕೊಂಬಂದ್ರೆ ಯಾರು ನಿಮ್ಮ ಜೊತೆ ಒಬ್ಬರು ಹೆಸರು ಹೇಳಿ? ಯಾವ ಮಹಿಳಾ ಪರ? ತಪ್ಪು. ನೀವು ನಿಜವಾಗ್ಲೂ ಮಹಿಳಾ ಪರ ಇರೋರಾದರೆ ನೀವು ಫಸ್ಟ್ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಯಾರು ಗೊತ್ತಾ? ನಿಮ್ಮ ವೈಫ್ ಮಾತನ್ನ. ಹೆಂಗೆ ಬ್ರದರ್? ಕರೆಕ್ಟ್ 100%. ನಾವು ವಿನಯ್ ಬ್ರದರು, ನಿಮ್ಮ ವೈಫು ಮೇಘಕ್ಕ, ನೀವು 4 ಜನ ಕನ್ನಿಮ್ ಗ್ಯಾಮ್ ರೋಡಲ್ಲಿ ಒಂದು ಚರ್ಚೆ ಮಾಡ್ಕೊಂಡ್ರಿ. ಒಂದು ಫ್ರೆಂಚ್ ಐಸ್ ಕ್ರೀಮ್ ಪಾರ್ಲರ್ ಅನ್ಸುತ್ತೆ, ಐ ಥಿಂಕ್ ಸೊ. ನಾನು ನಿಮ್ಗೆ ಹೇಳಿದೆ RSS ಬಗ್ಗೆ ನಿಮ್ಮ ನಿಲುವೇನಿತ್ತು, RSS ಪರವಾದ ನಿಲುವೇನಿತ್ತು, ಅದ್ರ ಬಗ್ಗೆ ನೀವು ಎಲ್ಲೂ ಕೂಡ ನಿಮ್ಮ ಸ್ಟೇಟ್ಮೆಂಟ್ ಪಾಸ್ ಮಾಡಬೇಡಿ. ನೀವು ಅದ್ರ ಬಗ್ಗೆ ಇನ್ನೊಂದಷ್ಟು ಸ್ಟಡಿ ಮಾಡಿ, ಅವಾಗಲೂ ನಿಮ್ಗೆ 2 ವರ್ಷ ಸರಿ ಅನ್ಸಿದ್ರೆ ನೀವು ಅದ್ರ ಬಗ್ಗೆ ಹೇಳಿ ಅಂತ. ಎಲ್ಲಿ ನೀವು ವಿತಿನ್ 2 ಮಂತ್ಸಲ್ಲಿ ನೀವು ಅದನ್ನು ಡಿಸ್ಕ್ಲೋಸ್ ಮಾಡಿದ್ರಿ? ಎಷ್ಟೋ ಟೀಕೆಗಳು ಒಳಗಾದ್ರಿ. ಬಾಬಾ ಸಾಹೇಬ್ರ ಬಗ್ಗೆ ಎಂಥ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರಿ ಜೈನ್ ಯೂನಿವರ್ಸಿಟಿ ಪರವಾಗಿ? ನೋಡಿ, ನಾವು ಬಾಬಾ ಸಾಹೇಬ್ರನ್ನ ಕ್ರಿಟಿಕ್ ಮಾಡೋದ್ರ ಬಗ್ಗೆ ನಮ್ಮ ತಕರಾರು ಇಲ್ಲ, ಆದರೆ ಅವಮಾನಿಸೋದ್ರ ಬಗ್ಗೆ ನಮ್ಮ ತಕರಾರಿದೆ. ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಯಾವುದೇ ವ್ಯಕ್ತಿಯನ್ನು ಅವಮಾನಿಸೋದಿದೆಯಲ್ಲ, ನಾವು ಅದನ್ನು ಒಪ್ಪಲ್ಲ, ಖಂಡಿತವಾಗ್ಲೂ ಒಪ್ಪಲ್ಲ. ನಾನು ಅದಕ್ಕೆ ಸ್ಟ್ರಾಂಗ್ ಆಗಿ ನಿಮಗೆ ಹೇಳಿದೆ, ದಯವಿಟ್ಟು ಮೆಡಿಕೇಶನ್ ತಗೊಳ್ಳಿ ಅಂತ ಬ್ರದರ್. ಮೆಡಿಟೇಷನ್ ಅಲ್ಲ, ಇದು ನಾಟ್ ಮೆಡಿಕೇಶನ್. ಮೆಡಿಕೇಶನ್. ಈ ವಿಚಾರವಾಗಿ ನೀವು ಮೆಡಿಕೇಶನ್ ತಗೊಳ್ಳಿ 2 ವರ್ಷ, ಆಮೇಲೆ ನೀವು ಸೋಷಿಯಲ್ ಲೈಫ್ ಬನ್ನಿ ಅಂತ. ನಮ್ಮ ಆತಂಕ ಇರೋ ದೇಶದಿಂದ ಕೇಳಿ ಬ್ರದರ್. ನೀವು ಎಷ್ಟು ವರ್ಷ ಇದ್ರಿ ಅವ್ರ ಜೊತೆ? ನಾನು ಸರಿಸುಮಾರು ಒಂದು 8 ವರ್ಷದ ಒಡನಾಟ ಇದೆ ಅವ್ರ ಹತ್ರ. ಬ್ರದರ್ 8 ವರ್ಷ ಇದ್ರು ಅವ್ರ ಜೊತೆ, ಓಕೆನಾ? ನಾನು ಆಲ್ಮೋಸ್ಟ್ 2011 ಅಂದರೆ ಅವ್ರನ್ನ ಫಾಲೋ ಮಾಡಿ ಅವ್ರ ಬಗ್ಗೆ ಅವ್ರ ಪರವಾಗಿ ಬರೀತಾರೆ. 2011-2026 ಮೋರ್ ದೆನ್ 15-16 ವರ್ಷ ಅಲ್ವಾ? 16 ವರ್ಷ ಆಗಿದೆ ಸರ್ ನಾವು ನಿಮ್ಮನ್ನು ಫಾಲೋ ಮಾಡಿ. ನಿಮಗೆ ನಾವು ಬಂದು ಸಿಕ್ಕಿ ನಿಮ್ಮ ಜೊತೆ ಸೇರ್ಕೊಂಡಿದ್ದೆ ಯಾವಾಗ? 2014ರಲ್ಲಿ. ಈಗ 2026 ಅಲ್ವಾ? 12 ವರ್ಷ ಆಗೋಯ್ತು. ನಿಮ್ಮ ಹತ್ರ ಕೆಲಸ ಮಾಡಿ ಬಿಟ್ಟು ಹೋದರ ಸಂಖ್ಯೆ ಅಸಂಖ್ಯಾತ. ನಿಮ್ಮ ಜೊತೆ ಬರೋರು ಯಾರು ನಿಮ್ಮ ಜೊತೆ ಪರ್ಮನೆಂಟ್ ಇರಲ್ಲ. ನಮ್ಮ ಬೇಸರ ಏನಂದರೆ, ನಿಮಗೇನೋ ಸೆಟ್ಲ್ ಆಗ್ಬಿಟ್ಟಿದ್ರ ನೀವು, ದುಡ್ಡು ಕಾಸು ಸಮಸ್ಯೆ ಇಲ್ಲ, ನೀವು ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿ, ನೀವು ರೋಲ್ ಕಾಲ್ ಅಲ್ಲ. ನೀವೇನು ಇದನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ಯಾವ ಪಕ್ಷದಿಂದನೂ ನೀವು ಆಕಾಂಕ್ಷಿನೂ ಅಲ್ಲ, ನೀವೇನು ಯಾವ MLA ಟಿಕೆಟು ಕೇಳ್ತಾ ಇಲ್ಲ, ಅಥವಾ ನೀವು ರೋಲ್ ಕಾಲ್ ಅಲ್ಲ. ನಮ್ಗೆ ಗೊತ್ತಿದೆ ನೀವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆದರೆ ನೀವು ಈ ಮೆಂಟಲ್ ಸ್ಟೇಬಿಲಿಟಿ ಇಲ್ಲದೆ ಕೊಡುವಂಥ ಪಾಸ್ ಮಾಡೋಂಥ ಹೇಳಿಕೆಗಳಿಂದ ಏನು ಡ್ಯಾಮೇಜ್ ಆಗುತ್ತೆ ಅಂತ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಯಾರೋ ಅಂಬೇಡ್ಕರ್ವಾದಿಗಳು, ಬಸವಣ್ಣವ್ರನ್ನ ಇಷ್ಟಪಡೋರು, ಪೆರಿಯಾರ್ನ ಇಷ್ಟಪಡೋರು, ಕಾಂಶಿರಾಮ್ ಸರ್ನ ಇಷ್ಟಪಡೋರು ನಿಮ್ಮನ್ನ ಕರ್ಕೊಂಡೋಗಿ ಹೋರಾಟಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಕರೀತಾರೆ. ನೀವು ಹೋಗ್ತೀರಾ, ಬರ್ತೀರಾ. ನಿಮ್ಮ ತಿಕ್ಲುತನದ ಹೇಳಿಕೆಗಳಿಂದ ನೀವು ಅವ್ರನ್ನ ಕಳ್ಕೊಳ್ತೀರಾ. ನಾಳೆ ಬೆಳಗ್ಗೆ ಏನು ಮಾಡ್ತಾರೆ ಗೊತ್ತಾ? ಅವ್ರು ಯಾರು ಒಳ್ಳೆಯವ್ರಿಗೆ ವೇದಿಕೆ ಕೊಡಲ್ಲ ಬ್ರದರ್. ನಿಜ. ಈ ಸಮಾಜದಲ್ಲಿ ಯಾರಾದರೂ ಏನಾದರೂ ಮಾಡಕ್ಕೆ ಬರಬೇಕು, ಪರಿವರ್ತನೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿರ್ತಾರೆ ಗೊತ್ತಾ, ಅಂಥವ್ರಿಗೆ ವೇದಿಕೆ ಕೊಡಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ಹೇಳ್ಬೋದೋ ಹೇಳ್ಬಾರ್ದು ಗೊತ್ತಿಲ್ಲ. ಎನ್ ಮಹೇಶ್ ಸರ್ ಅಂತ ಒಬ್ರು ಇದ್ರು, ಬಹುಜನ ಚಳವಳಿಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಇದ್ರು. ಕರ್ನಾಟಕದ ಕಾಂಶಿರಾಮ್ ಸರ್ ಅಂತ ಯಾರೋ ಒಂದಷ್ಟು ಜನ ಅವ್ರ ಫ್ಯಾನ್ಸ್ ಕೂಡ ಕರೆಯೋ ಮಟ್ಟಕ್ಕೆ ಅವ್ರು ಬೆಳೆದು ಬಿಟ್ಟಿದ್ರು. ಅವ್ರು ಯಾವಾಗ BSP ಬಿಟ್ಟು ಹೋದ್ರು, ಇವತ್ತು BSP ಚಳವಳಿಯನ್ನು ಹಳ್ಳಿ ಕಟ್ಟಕ್ಕೆ ಹೋದಾಗ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತದೆ ಬ್ರದರ್. ಮನೆಗೆ ಹೋಗಕ್ಕಾಗಲ್ಲ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಇಂದ ಎಷ್ಟು ಜನ ಹೋಗಿದ್ದಾರೆ ಭಾರತದಲ್ಲಿ BJPಗೆ ಅಂತ ಲೆಕ್ಕ ಇಲ್ಲ. JDS ಇಂದ ಎಷ್ಟು ಜನ ಹೋಗಿದ್ದಾರೆ BJPಗೆ ಅದ್ರ ಲೆಕ್ಕ ಬರಲ್ಲ ಅದು. ಆದರೆ BSP ಅಂತ ಚಳವಳಿಯಿಂದ ಯಾರೋ ಒಬ್ಬ ಹೋದ್ರೆ ಕರ್ನಾಟಕದಲ್ಲಿ ಚಳವಳಿ ಕಟ್ಟಕ್ಕೆ ಹಿನ್ನೆಲೆ ಆಗ್ತಿದೆ. ಯಾರೋ ಒಬ್ರು BSP ಬರಕ್ಕೆ ಎದುರ್ಕೊಳ್ತಾ ಇದ್ದಾರೆ. ಅಂತ ಸಿಚುವೇಶನ್ ಅಲ್ಲಿ ನಿಮ್ಮಂಥವರು ಸಾಮಾಜಿಕವಾಗಿ ಬಂದು ನಮ್ಮ ಯುವಕರನ್ನ ಒಳಗೊಂಡು ನೀವು ತಿಕ್ಲು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಚಳವಳಿಗೆ ದೊಡ್ಡ ಡ್ಯಾಮೇಜ್ ಆಗ್ತದೆ. ಮುಂದೆ ಯಾರು ಬರಲ್ಲ, ನಿಮ್ಮಂಥವ್ರು ನೋಡ್ಕೊಂಡು ಬರಲ್ಲ, ನಮ್ಮವ್ರು ಯಾರು ಎಂಟರ್ಟೈನ್ ಮಾಡಲ್ಲ. ಹಂಗಾಗಿ ಈ ಬಾಬಾ ಸಾಹೇಬ್ ಚಳವಳಿಗೆ, ಈ ಪೆರಿಯಾರ್ ಚಳವಳಿಗೆ, ಈ ನಾಲ್ವಡಿ ಚಳವಳಿಗೆ, ಈ ಜ್ಯೋತಿಬಾಬು ಚಳವಳಿಗೆ, ಈ ಕಾಶಿರಾಮ್ ಚಳವಳಿಗೆ ನೀವು ದೊಡ್ಡ ಕಾಳಂಕ. ದಯವಿಟ್ಟು ನಮ್ಮ ಹುಡುಗರನ್ನಾಗಲಿ ನಮ್ಮನ್ನಾಗಲಿ ಬಿಟ್ಬಿಡಿ. ಹಿಟ್ಲರ್ ಅಥವಾ ಟ್ರಂಪ್ನ ನೀವು ಅಡಾಪ್ಟ್ ಮಾಡ್ಕೊಂಬಿಡಿ. ನಾನು ಟ್ರಂಪ್ ವಾದಿ, ನಾನು ಹಿಟ್ಲರ್ ವಾದಿ ಅಂತೇಳಿ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಗಂತೂ ಸಮಸ್ಯೆ ಇಲ್ಲ. ಮತ್ತೆ ರಾಜ್ಕುಮಾರ್ ಸರ್ ವಿಷಯಕ್ಕೆ ಅವ್ರಿಗೆಲ್ಲಿ 2.5 ಎಕರೆ ಜಮೀನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿರ್ಬೋದ? ನೀವು 2.5 ಎಕರೆ ಜಮೀನು ಅವ್ರಿಗೆ ಗ್ರ್ಯಾಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ ಸರ್. ನಿಮಗೆ ಆ ವಿಷಯದ ಬಗ್ಗೆ ರಿಸರ್ಚ್ನ ಕೊರತೆ ಇದೆ, ನೀವು ತಿಳ್ಕೊಬೇಕಾಗುತ್ತೆ. ಆಗದು ಬಂದ್ಬಿಟ್ಟು ಪಬ್ಲಿಕ್ ಪ್ರಾಪರ್ಟಿ. ಅದು ಇವತ್ತು ಯಾರು ಸಿನಿಮಾ ಆಸಕ್ತಿರೋರು ಸಿನಿಮಾ ಕೆಲಸ ಮಾಡಬೇಕಾದ್ರೆ ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊತಾ ಇದ್ದಾರೆ, ಕಂಟಿನ್ಯೂಸ್ ಯೂಸ್ ಮಾಡ್ಕೋತಿದ್ದಾರೆ. ಮತ್ತೆ ಅಲ್ಲಿ ರಾಜ್ಕುಮಾರ್ ಅವ್ರ ಸಮಾಧಿ ಕ್ರಿಯೇಟ್ ಮಾಡಿ ಅವ್ರ ರಾಜ್ಕುಮಾರ್ ಫ್ಯಾಮಿಲಿಗೆ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿಲ್ಲ. ಅದನ್ನು ದಯವಿಟ್ಟು ನೀವು ತಿಳ್ಕೊಳ್ಳಿ ಸರ್. ಇವತ್ತು ಅದೊಂದು ಮೆಮೊರಿಯಲ್ ಆಗಿ ಒಂದು ಪಬ್ಲಿಕ್ ಪಾರ್ಕ್ ಆಗಿದೆ. ಸಾಕಷ್ಟು ಜನಕ್ಕೆ ಪಬ್ಲಿಕ್ಗೆ ಆಕ್ಸೆಸ್ ಇದೆ, ಆರ್ಟಿಸ್ಟ್ಗಳಿಗೂ ಆಕ್ಸೆಸ್ ಇದೆ. ನೀವೇ ಹೇಳಿದ್ದೀರಾ ದಟ್ ನಾನು ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದ್ದೀನಿ ಕಂಠೀರವ ಸ್ಟೇಡಿಯಮಲ್ಲಿ, ನಾನು ಆ ಜಾಗನ ಆಕ್ಸೆಸ್ ಮಾಡಿದ್ದೀನಿ ಅಂತ. ಇವತ್ತು ಅದೇನೋ ಪಬ್ಲಿಕ್ಕಿಗೆ ಆಕ್ಸೆಸ್ ಇಲ್ದಂಗೆ ಮಾಡಿದಾರಾ ಹೇಳಿ? ಅಲ್ಲಿ ಅವರು ಆ ಜಾಗನ ಮೀಸಲು ಮಾಡಿದ್ದಾರೆ ಅಷ್ಟೇ, ಮೀಸಲು ಕೊಟ್ಟು. ನಾಳೆ ಸರ್ಕಾರದ ಕೈಯಲ್ಲಿದೆ ಅದು, ಅದನ್ನು ಶಿಫ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು, ಅದನ್ನು ಯಾರೂ ಕೇಳೋಕ್ಕಾಗೋದಿಲ್ಲ ಆ ಥರ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆದರೆ. ಸೊ ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ, ಇದೇನು ಟ್ರಾನ್ಸ್ಫರ್ ಮಾಡಿದ್ದೀರಾ? ಟ್ರಾನ್ಸ್ಫರ್ ಮಾಡಿದರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಏನಾದರೂ ಪ್ರೈವೇಟ್ ಪ್ರಾಪರ್ಟಿ ಮಾಡಿಬಿಟ್ಟಿದ್ರೆ ಅದನ್ನು, ಆ ಸಮಾಧಿ ಜಾಗನ ರಾಜ್ಕುಮಾರ್ ಫ್ಯಾಮಿಲಿ ದೊಡ್ಡ ಮನೆ ಒಡೆತನಕ್ಕೆ ಕೊಟ್ಟು ಅದನ್ನು ಪ್ರೈವೇಟ್ ಪ್ರಾಪರ್ಟಿ ಮಾಡಿದರೆ ಆವಾಗ ನೀವು ಹೇಳೋ ಮಾತು ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡ್ಬೋದು, ಇಲ್ಲ ಕೇಳ್ಬೋದು, ಇಲ್ಲ ಅದು ಡಿಬೇಟಬಲ್ ಟಾಪಿಕ್ಕು. ಇದನ್ನೆಲ್ಲ ನೀವು ತಿಳ್ಕೊಂಡೇನೆ 2.5 ಎಕರೆ ನೀವು ಸಿಟೀಸ್ ಮಧ್ಯ ಕೊಟ್ಟಿದ್ದೀರಾ, ಅದು ಸರಿನಾ ತಪ್ಪು ಅಂತ ಹೇಳಿದ್ರೆ
ಇದನ್ನ ಯಾವ ಬೇಸಿಸ್ ಮೇಲೆ ನೀವು ಡಿಫೆಂಡ್ ಮಾಡ್ತೀರಾ ಅದ್ರ ಬಗ್ಗೆ ನೀವು ಮಾತಾಡ್ಬೇಕಾಗುತ್ತೆ. ಮತ್ತೆ ರಾಜ್ಕುಮಾರ್ ಸಾರು ಬರೀ ನಟ್ರ, ಈಗ ನೀವು ಬರೀ ನಟರಾಗಿದ್ರೆ ನಿಮ್ಮ ಬಗ್ಗೆ ನಾವು ಚರ್ಚೆನೂ ಮಾಡ್ತಾ ಇರಲಿಲ್ಲ. ಅವ್ನು ಯಾರೋ ಬುದ್ಧಿವಂತೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ ಸೀರಿಯಸ್ ಆಗಿ. ಯಾಕಂದ್ರೆ ಜನರಲ್ ಟಾಕ್ ಹಂಗೆ ಬರ್ತದೆ, ಅವ್ರು ಇವ್ರು ಅಂತ ಬರೋಲ್ಲ. ಅವ್ನು ಯಾರೋ ಬುದ್ಧಿವಂತೆ ಬಿಟ್ಬಿಡಿ. ನೀವು ಸಾಮಾಜಿಕ ಜೀವನದಲ್ಲಿ ಬಂದಿರ, ಸಾಮಾಜಿಕವಾಗಿ ಇಂಪ್ಯಾಕ್ಟ್ ಆಗೋ ಸ್ಥಾನದಲ್ಲಿದ್ದೀರ. ರಾಜ್ಕುಮಾರ್ ಸರ್ ಏನು ಮಾಡಿದ್ದು? ಕನ್ನಡಕ್ಕೆ ಅವ್ರ ಕೊಡುಗೆ ಏನೋ, ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನೋ, ಸಾಂಸ್ಕೃತಿಕವಾಗಿ ಅವ್ರ ಕೊಡುಗೆ ಏನೋ, ಬರೀ ಚಿತ್ರರಂಗಕ್ಕ ಎಷ್ಟು ಜನ ಅವರು ನೀವು ಹೇಳೋವಂಥ ಸಿನಿರಂಗದ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆಲ್ಲ ಎಷ್ಟು ಜೀವನ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಕೆಲಸ ಕೊಟ್ಟಿದ್ದಾರೆ. ಈ ಚಿತ್ರರಂಗ ಈ ಮಟ್ಟಕ್ಕೆ ಬರಕ್ಕೆ ಅವ್ರ ಶ್ರಮ ಏನಿದೆ ಆ ಕುಟುಂಬದ್ದು. ಅಪ್ಪು ಸರ್ ಅಲ್ಲೇ ಪಕ್ಕದಲ್ಲೇ ಇದಾರಲ್ಲ, ಅವೆಲ್ಲ ನೋಡ್ಕೊಂಡು ನಿಮ್ಗೆ ಮಾತಾಡಕ್ ಮನ್ಸು ಹೆಂಗ್ ಬರ್ತದೆ? ನಮ್ಗೆಲ್ಲ ನೋಡಿ ರೋಮಾನ್ ನಿಂತ್ಕೊಳ್ತದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ. ನಾವು ಸಿನಿಮಾ ರಂಗದವರಲ್ಲ ನಾವು. ಅಪ್ಪು ಸರ್ ನಾನು ಒಂದು ಸರಿ ಕೂಡ ನೇರವಾಗಿ ಭೇಟಿ ಆಗಿಲ್ಲ, ಬಟ್ ಅವ್ರು ಮಾಡಿರುವಂತ ಸಮಾಜ ಸೇವೆ ಮುಂದೆ ನಾವು ಮಾತಾಡ್ಲಿಕ್ಕೆ ನಮ್ಗೆ ಒಂಥರ ಅನಿಸ್ತಿದೆ ಇವತ್ತು. ಅವರ ಇಲ್ಲ ಅವರವರು ಹೆಂಗೆ ನಿಮ್ಗೆ ಮನ್ಸು ಬರ್ತದೆ? ನಿಮಗೆ ಇಲ್ಲಿ ಸಿನಿ ಕಾರ್ಮಿಕರಿಗೆ ಜಮೀನು ಬೇಕು, ಮನೆಗಳು ಬೇಕು. ಅಂದ್ರೆ ಎಷ್ಟು ಸರ್ಕಾರಿ ಭೂಮಿ ಇದೆ ಬೆಂಗಳೂರು ಸುತ್ತಮುತ್ತ ಬ್ರದರ್? ಕರೆಕ್ಟ್. ಹೊರಗಡೆ ಹೋಗಿ ಸರ್ಕಾರಿ ಜಮೀನನ್ನ ಗುರುತಿಸಿ ಇಲ್ಲಿ ಮನೆ ಕಟ್ಕೊಡಿ ಅಂತ ಹೋರಾಟ ಮಾಡಿ ಕುತ್ಕೊಂಡು ಮನೆ ಕಟ್ಸ್ಕೊಳ್ಳಿ. ನಿಮ್ಗೆ ಕಂಠೀರವ ಸ್ಟುಡಿಯೋ ಮೇಲೆ ಯಾಕೆ ಕಂಠೀರವ ಸ್ಟುಡಿಯೋ ಏನು ಬಳಸ್ತಿದ್ದಾರೆ ಇವತ್ತು? ಶೂಟಿಂಗ್ ಮಾಡಕ್ ಬಳಸ್ತಿದ್ದಾರೆ. ಬಾಡಿಗೆಗೆ ಯಾರೋ ಬರ್ತಾರೆ, ಬಾಡಿಗೆಗೆ ಬಳಸ್ತಾ ಇದ್ದಾರೆ. ಸರ್ಕಾರದ ಆಸ್ತಿ. ನೀವು ನನಗನ್ಸೋ ತರ ನಾವು ಕೂಡ ನೀವು ಪ್ರಚಾರಕ್ಕೆ ಮಾಡ್ತಿಲ್ಲ, ಸಮಾಜಕ್ಕೋಸ್ಕರ ಮಾಡ್ತೀನಿ ಅಂತ ನಾವು ಒಪಿನಿಯನ್ ಇಟ್ಕೊಂಡು ಖಂಡಿತವಾಗಲ್ಲ. ನೀವು ಪ್ರಚಾರಕ್ಕೆ ಮಾಡ್ತಿದ್ದೀರಾ. ನೀವು ಜಾಬ್ಲೆಸ್ ಆಗಿ ಅಲ್ವಾ? ನೀವು ಸಮಾಜದಲ್ಲಿ ಯಾವಾಗ ಕಳೆದೋಗ್ತೀರಾ ಅವಾಗ ಮಾಡ್ತಿದ್ದೀರಾ. ನೀವು ತಿಕ್ಕಲತನದಿಂದನೇ ಮಾಡ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದೇನಾದ್ರೆ ಅಂಬೇಡ್ಕರ್ ವಾದಿಗಳನ್ನ, ನಮ್ಮ ಯುವಕರನ್ನ ದಯವಿಟ್ಟು SC ಹುಡುಗರನ್ನ, OBC ಹುಡುಗರನ್ನ, ಆ ಬಡವ ಹುಡುಗರನ್ನ ದಯವಿಟ್ಟು ಬಳಸ್ಕೊಳಕ್ ಹೋಗ್ಬಿಟ್ಟು ನೀವು ತುಂಬಾ ದೊಡ್ಡವರಿದ್ದೀರಾ. ನೀವು ದೊಡ್ಡ ವ್ಯಕ್ತಿಗಳನ್ನ ದುಡ್ಡು ಕೊಟ್ಟು ತಗೊಂಬಂದು ಇಟ್ಕೊಳ್ಬೇಕಾದ್ರೆ ನಮ್ಮ ಹುಡುಗರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ನೀವು ಆಕ್ಚುಲಿ ರಾಜ್ಕುಮಾರ್ ಸರ್ಗೆ ಇನ್ನೊಂದು 10 ಸರಿ ಕ್ಷಮೆ ಕೇಳಬೇಕಿತ್ತು ನೀವು, ಆಯ್ತಾ? ಈ ಕೆಲಸ ಮಾಡಿ. ರಾಜ್ಕುಮಾರ್ ಸರ್ ಈ ಕನ್ನಡ ನಾಡಿನ, ಈ ಕನ್ನಡ ಭಾಷೆಯ ಅತ್ಯಂತ ಮೇರು ನಟ. ಅವ್ರಿಗೆ ಬೇರೆ ಭಾಷೆಗೆ ಎಲ್ಲೂ ಹೋಗಿ ಬೇರೆ ಸಿನಿಮಾ ಮಾಡಿದೆ ಅವ್ರಿಗೆ ಎಷ್ಟು ದುಡ್ಡು ಬರ್ತಿತ್ತು ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡಿದ್ನೋ? ನನ್ನ ಭಾಷೆ ಇದು, ನನ್ನ ಜೀವ ಭಾಷೆ ಅಂತ ಇಲ್ಲಿ ಉಳ್ಕೊಂಡ್ರ. ಅವ್ರ ಮಕ್ಕಳು ಕೊಡುಗೆನ ನೋಡಿ. ಎಷ್ಟೋ ಜನ ನಟರು ಮಕ್ಕಳು ಬೇರೆ ಬೇರೆ ಏನೇನೋ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ. ಇವ್ರ ಮಕ್ಕಳು ನೋಡಿ ಏನ್ ಇವ್ರ ಸೇವೆ. ಇವ್ರ ಮನೆಗೆ ಹೋದಾಗ ಎಲ್ಲಾರನ್ನೂ ಅವ್ರ ಪ್ರೀತಿಯಿಂದ ತನ್ನ ಸ್ವಂತ ಮಕ್ಕಳ ತರ ನೋಡಿ ಈ ಚಿತ್ರರಂಗಕ್ಕೆ, ಈ ನಾಡಿಗೆ, ಈ ಭಾಷೆಗೆ ಕೊಟ್ಟಂತ ಆ ಸಿರಿವಂತಿಕೆಯ ಆ ಸಮಾಜ ಸೇವೆ ಮುಂದೆ ಮಾತಾಡ್ಲಿಕ್ಕೆ ಹೆಂಗೆ ಬರುತ್ತೆ? ಯೋಚನೆ ಮಾಡ್ಬೇಕು ಇನ್ನೊಂದ್ಸರಿ. ಮತ್ತೆ ಹೋಗ್ಲಿ ನೀವು ಇದನ್ನ ನಿಲ್ಸಿದ್ರಾ? ಆಯ್ತು, ಏನೋ ನೀವು ಸ್ಟೇಟ್ಮೆಂಟ್ ಪಾಸ್ ಆಯ್ತು, ನಿಲ್ಸಿದ್ರ ಬ್ರದರ್? ಡೈಲಿ ಒಂದು ಹೊಸ ಅಪ್ಡೇಟ್, ಏನೋ ಒಂದು ತರಲೆ ಕೆಲಸ, ಏನೋ ಒಂದು ಹೊಸ ಗೊಂದಲ ಸೃಷ್ಟಿ ಮಾಡ್ತೀವಿ ಸರ್. ನಾವು ನಿಮ್ ಜೊತೆ ಸ್ಟ್ಯಾಂಡ್ ತಗೊಂಡಿತ್ತು, ಮತ್ತೆ ನಿಮ್ ಜೊತೆ ನಿಂತ್ಕೊಂಡಿತ್ತು ನಿಮ್ಮ ಪ್ರಾಮಾಣಿಕತೆನ ನೋಡಿ ಸರ್. ನಿಮ್ಮ ಪ್ರಾಮಾಣಿಕತೆ ಮತ್ತೆ ನಿಮ್ಮ ಹಾನೆಸ್ಟಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ಡೌಟ್ ಕೂಡ ಇಲ್ಲ. ಸೊ ನಾವು ಕಾಲಕ್ರಮೇಣ ಏನಕ್ಕೆ ನಿಮ್ಮಿಂದ ದೂರ ಆದ್ವಿ ಅಂತ ಹೇಳಿದ್ರೆ, ನಿಮಗೆ ಎಲ್ಲೋ ಒಂದು ಕ್ಲಾರಿಟಿಯ ಸಮಸ್ಯೆ ಇದೆ. ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ನಿಮಗೆ. ಸ್ಪೆಸಿಫಿಕ್ ಆಗಿ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಪರ ನಾನು ನಿಂತ್ಕೊಬೇಕು, ಇದನ್ನ ಐಡಿಯಾಲಜಿಕಲಿ ನಾನು ಈ ರೀತಿ ಕಟ್ಟಬೇಕು. ಯಾವ ಐಡಿಯಾಲಜಿನೂ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಐಡಿಯಾಲಜಿ ಸೃಷ್ಟಿ ಮಾಡಿ. ಅದು ಐಡಿಯಾಲಾಗಿದ್ರೆ ನಾವು ಫಾಲೋ ಮಾಡ್ತೀವಿ. ಕರೆಕ್ಟ್ ಸರ್, ಚೇತನ್ ಸರ್ ಹೇಳ್ತಿರೋದು ನಿಜ ಅಂತ. ನೀವು ಪ್ರಾಮಾಣಿಕವಾಗಿ ಇದ್ದೀರಾ, ಹಾನೆಸ್ಟ್ ಆಗಿದ್ದೀರಾ ಅಂತ ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸಿದ್ಮೇಲೆ ನೀವು ಕ್ರಿಯೇಟ್ ಮಾಡಿದಂಥ ಸಾಲು ಕನ್ಫ್ಯೂಷನ್ಸು, ಸಾಲು ಗೊಂದಲಗಳು ನಮ್ಮನ್ನೇ ಕನ್ಫ್ಯೂಷನಲ್ಲಿ ಸಿಕ್ಕಾಕ್ಸ್ತವೆ. ನಾವೇ ಒಂದು ಫಿಕ್ಸಲ್ಲಿ ಸಿಗಾಕೊಡ್ವಿ. ಅದಕ್ಕೋಸ್ಕರ ನಾವು ನಿಮ್ದು ದೂರ ಬಂದ್ವಿ. ಈ ರಾಜ್ಕುಮಾರ್ ವಿಷಯದಲ್ಲಿ ಅಷ್ಟೇ ನೀವು ನಮಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ ಸರ್. ಬಿಕಾಸ್ ರಾಜ್ಕುಮಾರ್ ಅವರು ಕಲ್ಚರಲಿ ಕರ್ನಾಟಕನ ಕಟ್ಟಿದವರು, ಲ್ಯಾಂಗ್ವೇಜ್ ಮುಖಾಂತರ ನಮ್ಮನ್ನೆಲ್ಲ ಇನ್ಫ್ಲುಯೆನ್ಸ್ ಮಾಡೋದು. ನಾವೆಲ್ಲ ಭಾಳ ಚಿಕ್ಕ ಹುಡುಗರು ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡೋಕ್ಕೆ. ಯೋಗ್ಯತೆ ಅನ್ನೋದಕ್ಕಿಂತ ಅವ್ರ ಬಗ್ಗೆ ನಮಗಿನ್ನೂ ರಿಸರ್ಚ್ನ ಕೊರತೆ ಇದೆ, ಮತ್ತು ಅವ್ರ ಬಗ್ಗೆ ತಿಳ್ಕೊಳೋಂಥ ನಾಲೆಜ್ನ ಕೊರತೆ ಇದೆ. ಬಟ್ ಅಟ್ ದಿ ಔಟ್ ಸೈಡ್ ನಾವು ಏನು ತಿಳ್ಕೊಂಡಿದ್ದೀವಿ ರಾಜ್ಕುಮಾರ್ ಸರ್ ಬಗ್ಗೆ, ಅವರು ನಮಗೆ ಕಲ್ಚರಲಿ ನಮಗೆ ಒಂದು ಜೀವನನ ಕೊಟ್ಕೊಟ್ರು. ಒಂದು ಕನ್ನಡಿಗ, ಒಂದು ಐಡಿಯಲ್ ಮನುಷ್ಯ ಹೇಗಿರಬೇಕು ಅನ್ನೋದನ್ನು ಅವರು ಜೀವಂತವಾಗಿ ಜೀವಿಸಿ ಹೋದರು ಸರ್. ಸೊ ನಿಮಗೆ ಅವ್ರಿಗೆ ಕೌಂಟರ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನಮಗೆ ಕನ್ವಿನ್ಸ್ ಆಗುವಂಥ ಅಂಶಗಳನ್ನ ಕೊಡಿ, ಕನ್ವಿನ್ಸ್ ಆಗುವಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಕನ್ವಿನ್ಸ್ ಆಗುವಂಥ ಫೀಚರ್ಸ್ನ ಕೊಡಿ. ಕರೆಕ್ಟು, ಹಿಂಗೆ ಇರಬಾರ್ದಾಯ್ತು, ಇದನ್ನು ಪ್ರಶ್ನೆ ಮಾಡಬೇಕು. ಏನಕ್ಕೆ ಪ್ರಶ್ನೆ ಮಾಡಬೇಕು ಸರ್? ನಿಮ್ಮ ಮೆಮೋರಿಯಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ನೀವು ಮೆಮೋರಿಯಲ್ ಸುತ್ತಮುತ್ತ ಇರುವ ಜಾಗನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅದನ್ನು ಇನ್ನೂ ಪಬ್ಲಿಕ್ಕಿಗೆ ಯಾವ ರೀತಿ ಯೂಸ್ ಮಾಡ್ಬೋದು. ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ರಿಸರ್ಚ್ ಸೆಂಟರ್ ಮಾಡಿ, ಒಂದು ಲೈಬ್ರರಿ ಮಾಡಿ, ಒಂದು ಸಣ್ಣ ಮಿನಿ ಥಿಯೇಟರ್ ಮಾಡಿ, ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಶೋಸ್ ನಡೆಸಿ ಅವ್ರ ಬಗ್ಗೆ ಇನ್ನೂ ಎಜುಕೇಟ್ ಮಾಡಿ ಜನರಿಗೆ ಅಂತ ನೀವು ಈ ರೀತಿ ವಾದ ಮಂಡಿಸಿದ್ರೆ ನಾವು ನಿಮ್ಮ ಜೊತೆ ನಿಂತ್ಕೋತಿದ್ವಿ ಸರ್. ಬಿಕಾಸ್ ರಾಜ್ಕುಮಾರ್ ಇಟ್ಸೆಲ್ಫ್ ಇಸ್ ಅ ಬಿಗ್ ಲೈಬ್ರರಿ. ಅವ್ರು ಮಾಡಿರುವಂಥ ಎಲ್ಲ ಸಾಂಸ್ಕೃತಿಕ ಪಾತ್ರಗಳಿರ್ಬೋದು, ಐತಿಹಾಸಿಕ ಪಾತ್ರಗಳಿರ್ಬೋದು, ಮತ್ತು ಎಲ್ಲ ಜಾತಿಯ ಪಾತ್ರಗಳನ್ನ ಅವ್ರು ಮಾಡಿದ್ದಾರೆ. ಮತ್ತು ಎಲ್ಲ ಜಾತಿಯವ್ರಿಗೂ ಕಟ್ಟ ಕಡೆಯ, ನೀವು ಹೇಳ್ತಿರಲ್ಲ ಎಲ್ಲರಿಗೂ ಸಮಾನತೆ ಬೇಕು, ಮತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಎಲ್ಲ ಸವಲತ್ತು ಸಿಗಬೇಕು ಅಂತ. ಅವ್ರಿಗಿದ್ದಂಥ ಶಕ್ತಿ, ಅವ್ರಿಗಿದ್ದಂಥ ಒಂದು ಲಿಮಿಟೆಡ್ ಆಕ್ಸೆಸ್, ಅವ್ರ ರಾಜಕೀಯ ವ್ಯಕ್ತಿಯ ಲಿಮಿಟೆಡ್ ಆಕ್ಸೆಸ್ ಅಂತ ನಾನೇನು ಕೇಳ್ತೀನಿ ಅಂದರೆ ಸಿನಿಮಾದಲ್ಲಿ ಅವ್ರು ಸಾಧನೆ ಮಾಡಿರೋರು.
ಅವ್ರು ಸಿನಿಮಾ ಮುಖಾಂತರ ಯಾವ ರೀತಿ ಒಂದು ಇನ್ಫ್ಲೂಯೆನ್ಸ್ ಮಾಡಬೇಕು ಅದು ಎಲ್ಲ ವರ್ಗದವರೆಗೂ ಮಾಡಿದ್ದಾರೆ. ನಾನು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಶ್ರೀಧರ್ ಸರ್ ಆಗಲಿ ಇನ್ನೊಬ್ಬರಾಗಲಿ, ಬೀದಿ ವೇಶ್ಯವ್ರಿಗೂ ಅವರು ಕೆಲಸ ಮಾಡಿ ದೇಣಿಗೆ ಅದೇನು ಡೊನೇಷನ್ನ ರೇಸ್ ಮಾಡಿ, ಅವರು ಸಂಗೀತ ಕಾರ್ಯಕ್ರಮಗಳು ಮಾಡಿ, ಬೇರೆ ಬೇರೆ ರೀತಿ ನಾಟಕ ಕಾರ್ಯಕ್ರಮಗಳು ಮಾಡಿ, ಡೊನೇಷನ್ ಕಲೆಕ್ಟ್ ಮಾಡಿ, ಕಡೆ ಬೀದಿ ವೇಶ್ಯವರೆಗೂ ಅವರು ಇದು ಕೊಟ್ಟಿದ್ದಾರೆ, ಸವಲತ್ತು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಕೆಲಸ ಮಾಡ್ಕೊಂಡು ಬಂದಿರುವಂಥ ದೊಡ್ಡ ಆರ್ಟಿಸ್ಟು, ಕನ್ಸ್ಟ್ರಕ್ಟಿವ್ ಆರ್ಟಿಸ್ಟು, ನೀವು ಸಮಾಧಿ ವಿಷಯ ತೆಗೆದಾಗ ನೀವು ಈಗ ಸರ್ಕಾರಕ್ಕೆ ಸಲಹೆ ಕೊಡಬೇಕು. 2.5 ಎಕರೆ ನೀವು ಬರೀ ಒಂದು ಸಮಾಧಿ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದೀರಲ್ಲ, ಅಲ್ಲೊಂದು ಪಕ್ಕದಲ್ಲಿ ಲೈಬ್ರರಿ ಮಾಡಿ, ಅಲ್ಲೊಂದು ಎಜುಕೇಷನ್ ಸೆಂಟರ್ ಮಾಡಿ, ಒಂದು ರಿಸರ್ಚ್ ಸೆಂಟರ್ ಮಾಡಿ, ಅಣ್ಣವ್ರ ಬಗ್ಗೆ ತಿಳಿಸಿ ಅಂತ ಹೇಳಿದರೆ ಹ್ಯಾಟ್ಸ್ ಆಫ್ ಅಂತ ನಾವು ಹೇಳ್ತಿದ್ದೀವಿ. ನಿಮ್ಮ ಪರ ನಾವು ನಿಂತ್ಕೋತಾ ಇದ್ವಿ. ಅಷ್ಟೇ ಯಾಕೆ, ಇವ್ರ ಹತ್ರ ದುಡ್ಡಿದೆ, ಇವರೇ 2.5 ಎಕರೆ ಪರ್ಚೇಸ್ ಮಾಡಿ ಇವರೇ ಸಿನಿರಂಗ ಕೊಡ್ಲಿ ಬಿಡಿ. ಕರೆಕ್ಟ್. ಆಯ್ತು, ನಿಮ್ಮ ಮನೆ ಯಾಕೆ ಇಟ್ಕೊಂಡಿರಿ, ನಿಮ್ಮ ಮನೆನೇ ಕೊಟ್ಬಿಡ್ರೆ ಆಯ್ತು. ಸಿನಿರಂಗದ ಕಲಾವಿದರು ಯಾರ್ಯಾರು ಹೊರ ರಾಜ್ಯದಿಂದ ಬರ್ತಾರೆ, ಹೊರ ಜಿಲ್ಲೆಗಳಿಂದ ಬರ್ತಾರೆ, ರಾಜ್ಯಾದ್ಯಂತದಿಂದ ಬರ್ತಾರಲ್ಲ, ಅವ್ರು ನಿಮ್ಮ ಮನೆ ಕೊಟ್ಬಿಡಿ ಅಷ್ಟೇ ಅಲ್ವಾ. ನಿಮ್ಮ ಸಿನಿರಂಗದ ಕಾರ್ಮಿಕರ ಮೇಲೆ ಅಷ್ಟು ನಿಮ್ಮ ಕಾಳಜಿ ಇದ್ರೆ ನಿಮ್ಮ ಮನೇನ ಕೊಟ್ಬಿಡ್ರಿ. ಅವ್ರ ಪಾಪ ಬೆಂಗಳೂರು ಬಂದಾಗ ಬೆಂಗಳೂರು ಉಳ್ಕೊಳ್ಳಿ, ನಿಮ್ಮ ಮನೆ ಹತ್ರ ಡೈಲಿ ಅನ್ನದಾನ ಇಟ್ಕೊಳ್ಳಿ, ಅವ್ರಿಗೆ ಲಂಚು ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ಸ್ ಮಾಡ್ರಿ ಅಲ್ವಾ. ಸರ್, ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು. ಚೇತನ, ನಾನು ನಿಮ್ನ ಯಾವಾಗಲೂ ಅಣ್ಣ ಅಂತಾನೆ ಮಾತಾಡಿಸ್ತೀನಿ, ನೀವು ತುಂಬ ಗೆಳೆಯ ಅಂತ ಮಾತಾಡಿಸ್ತೀರಿ. ವ್ಯಕ್ತಿ ಜವಾಬ್ದಾರಿಯುತವಾಗಿ ನಾವೇನು ಮಾಡ್ತಾ ಇದ್ದೀವಿ, ಯಾವ ದೃಷ್ಟಿಕೋನದಲ್ಲಿ ಮಾಡ್ತೀವಿ, ಇವತ್ತು ಯಾಕೆ ನಾವು ಇಲ್ಲಿದ್ದೀವಿ ಅಂತ ತಿಳ್ಕೊಂಡು ಮಾತಾಡಬೇಕು. ನಿಮ್ಮ ಉದ್ದೇಶಗಳೇನು, ನೀವೇನು ಮಾಡಕೊಟ್ಟಿದ್ರೆ ಒಂದು ಉದ್ದೇಶ ಹೇಳ್ರಿ, ನೀವು ಇಂಥದ್ದು ಕೆಲಸ ಮಾಡಕೊಟ್ಟಿದ್ದೀನಿ ಅಂತ. ರಾಜ್ಕುಮಾರ್ ಸರ್ ಮನಸ್ಸು ಮಾಡಿದ್ರೆ CM ಆಗ್ಬೋದಿತ್ತು. ಎಷ್ಟೊತ್ತು ಬ್ರದರ್? 100%. CM ಆಗಿದ್ರೆ ವಿಧಾನಸೌಧ ಮುಂದೆ ಕೆಂಗಲ್ ಹನುಮಂತ ಇನ್ನೋರ್ದು ಇಟ್ಟಂಗೆ ಇವ್ರದ್ದು ಒಂದು ಸ್ಟ್ಯಾಚ್ಯೂ ಇಡೋದು ಅಷ್ಟೇ. ನೀವು ಪ್ರಶ್ನೆ ಮಾಡೋಕ್ಕಾಗ್ತಿತ್ತಾ? ನಾವು ಪ್ರಶ್ನೆ ಮಾಡೋಕ್ಕಾಗ್ತಿತ್ತಾ? ನೀವು ಕೇಳಬೇಕಾಗಿದ್ದು ಅದನ್ನೇ, ಒಂದು ದೊಡ್ಡ ಲೈಬ್ರರಿ ಮಾಡಿ, ಇನ್ನೊಂದು 10 ಎಕರೆ ಮೀಸಲಿಡಿ, ಅವರಿಂದ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಲಿ. ತಂದೆ ಆ ಥರ ನೋಡಿ, ಕುವೆಂಪು ಅವರು ಆ ಮಟ್ಟಕ್ಕೆ ಇದ್ದಿದ್ದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಹಂಗಿದ್ದಿದ್ದು ಅಲ್ವಾ. ಆ ಇನ್ಸ್ಪಿರೇಷನ್ ಹಿಂಗಿತ್ತೇಳಿ ಸಮಾಜಕ್ಕೆ ಎಂತ ದಾರಿದೀಪ. ರಾಜ್ಕುಮಾರ್ ಸರ್ ಆ ಥರ ಮೇರು ಆ ವ್ಯಕ್ತಿತ್ವ ಇದ್ದಿದ್ದಕ್ಕೆ ಪುನೀತ್ ರಾಜ್ಕುಮಾರ್ ಸರ್ ಇನ್ನೊಂದು ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಯ್ತಲ್ವಾ. ಅವ್ರು ಮಾಡಿರೋ ಏನು ಮಾಡಿಲ್ಲ ಅವರು ಪುನೀತ್ ರಾಜ್ಕುಮಾರ್ ಸರ್. ಅಂದರೆ ತಂದೆನ ನೋಡಿ ಕಲ್ತಿರೋದು. ಆ ಮನೆಗೆ ಹೋದವರು ತಂದೆ ಮಕ್ಕಳು ಅಥವಾ ಪಾರ್ವತಮ್ಮ ಮೇಡಮ್ ಆಗಲಿ, ಆ ತಾಯಿ ಯಾರನ್ನೂ ವಾಪಸ್ಸೇ ಕಳಿಸ್ಲಿಲ್ಲ ಅಂತ ಬ್ರದರ್. ಅನ್ನ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ನೆನ್ಸ್ಕೊಳ್ಬೇಕಲ್ವಾ. ನಮ್ಮ ವಿರೋಧಿಗಳು ಮಾಡಿದ್ರೆ ನಾವು ನೆನ್ಸ್ಕೊಳ್ತೀವಿ ಅದನ್ನ. ಅಂಥದ್ದು ಕರ್ನಾಟಕದಲ್ಲಿ ಗೋಕಾಕ ಚಳುವಳಿ ಅವ್ರು ಇಲ್ಲ ಅಂದಿರೋ ಚಳುವಳಿನೇ ಇಲ್ಲ ಅಲ್ಲ. ಭಾಷೆಗಿಂತೂ ಬೇಕಾ ಸರ್ ಅದು? ಅಷ್ಟು ದೊಡ್ಡ ಹೋರಾಟ. ಆ ಒಂದು ಹೋರಾಟ ಸಾಕು, ಇಡೀ ಕರ್ನಾಟಕನೇ ಅವ್ರ ಹೆಸರು ಬರೀಬೋದು. ನಿಜ. ಹಂಗಾಗಿ ಅವ್ರು ಯಾವುದೋ ಅವ್ರ ಮನೆ ಆಸ್ತಿಗೆ ಅದನ್ನ ಮಾಡ್ಕೊಂಡಿಲ್ಲ, ಅವರು ಅವರ ಸ್ಮಾರಕ ಮಾಡಿದ್ದಾರೆ. ಇನ್ನೂ ಆ ಜಾಗದಲ್ಲಿ ಇನ್ನೊಂದು 20 ಎಕರೆ ಜಮೀನು ತಗೊಂಡು ಲೈಬ್ರರಿ ಮಾಡಿ, ಈ ಅವ್ರು ಹೇಳ್ದಂಗೆ ಬ್ರದರ್ ಹೇಳ್ದಂಗೆ ವಸ್ತು ಸಂಗ್ರಹಾಲಯ ಮಾಡಿ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ಬೋದಿತ್ತು. ನೀವು ಯಾವಾಗಲೂ ನಿಮ್ಮ ಡಿಪೆಂಡ್ ಮಾಡ್ಕೊಳ್ಕೋಸ್ಕರ ದಯವಿಟ್ಟು ಕುವೆಂಪು ಸರ್ ಹೆಸರು ತೆಗಿಯಕ್ಕೆ ಹೋಗ್ರಿ ಬ್ರದರ್. ನಿಜ. ಕುವೆಂಪು ಸರ್ ಇಲ್ಲಿ ಅವರು ಎಷ್ಟು ನೆಮ್ಮದಿಯಾಗಿದ್ದಾರೆ ಕುಪ್ಪಳ್ಳಿಯಲ್ಲಿ, ಅದಕ್ಕಿಂತ ಸ್ಮಾರಕ ಬೇಕಾ? ಸಿದ್ಧಾರ್ಥ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಕರೆಕ್ಟ್. ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಬೇರೆ ಬೇರೆ ಎಲ್ಲ ನೀವು ಬೇರೆ ಬೇರೆ ಥರ ಫ್ರಿಕ್ಷನ್ನ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ತಂದಕ್ಕೆ ತಮಾಷೆ ನೋಡಿ ಅನ್ನೋದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಡಿಪೆಂಡ್ ಮಾಡೋಕ್ಕೋಸ್ಕರ ಪೆರಿಯಾರು ಮತ್ತು ತರಕ್ಕೆ ಹೋಗ್ಬೇಡಿ. ನೀವ್ಯಾರು? ಚೇತನ್ ಕೆಲಸ ಹೇಳಿ. ಈ ಸಾಮಾಜಿಕ ಜೀವನಕ್ಕೆ ನೀವು ಬಂದಾನಿಂದ ನೀವೇನು ಸಾಧನೆ ಮಾಡಿದಿರಿ? ಕರೆಕ್ಟ್. ನೀವೇನು ಕಟ್ಟಿದಿರಿ ಹೇಳ್ರಿ ಅಲ್ವಾ. ನೀವೇನು ಕಟ್ಟಿದಿರಿ, ನೀವು ನಾಡಿಗೆ ಏನು ಕೊಟ್ಟಿದ್ರಿ ಅಂತೇಳಿ. ಯಾರೋ ಅವಕಾಶ ಕೊಟ್ಟಿದ್ದಾರೆ, ನೀವು ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ರಿ, ಅದನ್ನ ಹೇಳಕ್ಕೆ ಹೋಗ್ಬೇಡ್ರಿ. ನೀವೇನು ನೆಲೆಯನ್ನು ಕಟ್ಟಿದಿರಿ, ಆ ನೆಲೆಯಿಂದ ನೀವೇನು ಔಟ್ಪುಟ್ ಕೊಟ್ಟಿರಿ ಅಂತೇಳಿ. ಈಗ ನಾವೆಲ್ಲ ಸಮಾಜದ ಮುಂದೆ ಬಂದು ಮಾತಾಡಲಿಕ್ಕೆ ನಮಗೆ ಭಯ ಆಗುತ್ತೆ ಬದ. ಕರೆಕ್ಟ್. ನಮ್ಮನ್ನೆಲ್ಲ ಸಂಘಟನೆಗಳು ಕಟ್ರಿ, ನಾವು ನಿಮ್ಮ ಜೊತೆ ನಮಗೆ ಭಯ ಆಗುತ್ತೆ. ನಾವು ಅಂಥದ್ದೇನು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿಲ್ಲಪ್ಪ, ನಾವು ಸಾಸಿವೆ ಕಾಳಷ್ಟು ಕೊಟ್ಟಿಲ್ಲ. ಬಾಬಾ ಸಾಹೇಬ್ರ ದಾರಿಯಲ್ಲಿ, ಬುದ್ಧರ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಒಂದು ಸಾಸಿವೆ ಕಾಳಷ್ಟು ನಡೀಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಕೊಳ್ತೀನಿ. ನಮಗೆ ಭಯ ಆಗ್ತದೆ. ನಾನು ಸಾವಿರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಬ್ರದರ್, ಕಟ್ಟಿದ್ದೀನಿ. ಉಳ್ಳೇರಿಳೆ ಚಲೋ ನಾನು ಮಾಡಿದಾಗ 10,000 ಜನ ಸೇರಿದ್ದಾರೆ, ನಾವೆಲ್ಲ ಸೇರ್ಕೊಂಡು ಮಾಡಿದಾಗ ಬ್ರದರ್. ನಾನು ಅದನ್ನು ಹೇಳ್ಕೊಳಕ್ಕೆ ಭಯ ಪಡ್ತೀನಿ. ನಾನು ಅವತ್ತು ಹೇಳಿದೆ, ನಾನು ಅಷ್ಟು ದೊಡ್ಡ ಚಳುವಳಿ ಕಟ್ಟಿ ನಾನೊಂದು ಫೋಟೋ ಹಾಕೊಂಡಿಲ್ಲ ಫೇಸ್ಬುಕ್ಕಲ್ಲಿ. ಯಾರೋ ಕೇಳಿದ್ರೆ ಇಷ್ಟು ದೊಡ್ಡ ಚಳುವಳಿ ಮಾಡಿದ್ರಲ್ಲ ನೀವು, ಒಂದು ಫೋಟೋ ಹಾಕೊಂಡು, ಇಲ್ಲಿಲ್ಲ ಅದು ನಮ್ಮ ಚಳುವಳಿ, ಅದು ನಾನು ಮಾಡಿದ್ದಲ್ಲ. ನಮ್ಮ ಥರ ಬಾಬಾ ಸಾಹೇಬ್ರು ನಾನು ನಂಬ್ಕೊಂಡಿರೋರು, ಸಂವಿಧಾನ ನಂಬ್ಕೊಂಡಿರೋ ಬಂದಿರೋದು, ನಾನು ಹೆಂಗೆ ಕ್ಲೈಮ್ ಮಾಡ್ಕೊಳ್ಳಿ ಭಯ ಆಗ್ತದೆ ನಮ್ಗೆ ಹೇಳ್ಕೊಳಕ್ಕೆ. ನಾನು ಅಂಬೇಡ್ಕರ್ ರೈಟ್ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ, ನಾನು ಬೌದ್ಧ ಅನ್ಯಾಯ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಯಾಕೆ ಅಂದರೆ ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು, ಅಥವಾ ನಾವೆಲ್ಲೋ ದಾರಿ ತಪ್ಪಿದಾಗ ಆ ಚಳುವಳಿಗೆ ನಾವು ಹೇಳ್ಕೊಳ್ಳೋದಕ್ಕೆ ಕಳಂಕ ಬರಬಾರ್ದಂತ. ನೀವು ಬಾಯಿ ಬಿಟ್ರೆ ನಾನು ಪೆರಿಯಾರ್ನ ಅನುಸರಿಸ್ತೇನೆ ಅಂತ ಹೇಳ್ತೀರಿ, ಕಾಂಶಿರಾಮ್ ಸರ್ ಹೇಳ್ತೀರಿ, ಬುದ್ಧರೇ ಹೇಳ್ತೀರಿ, ಬಸವಣ್ಣ ಹೇಳ್ತೀರಿ, ಬಾಬಾ ಸಾಹೇಬ್ರು ಹೇಳ್ತೀರಿ. ನಿಮ್ಮ ಎಲ್ಲ ಮಾತುಗಳು ಅದಕ್ಕೆ ಕಳಂಕ ಬರ್ತದೆ. ನಿಮ್ಮ ಸ್ಟ್ಯಾಂಡ್ ಏನು, ಒಂದು ಸ್ಟ್ಯಾಂಡ್ ತಗೊಳ್ಳಿ. ನೋಡಿ, ವಿಜಯ್ ಆಕ್ಟರ್ ಮಾಡಿದ್ದಾರೆ, ಅವ್ರದ್ದು ಸ್ಟ್ಯಾಂಡ್, ಪೊಲಿಟಿಕಲ್ ಸ್ಟ್ಯಾಂಡ್ ಇದೆ. ಅವರೊಂದು ವಿಷನ್ ತಗೊಂಡು ಹೋಗ್ತಾ ಇದ್ದಾರೆ, ಒಂದು ವಿಷನ್ ಅಲ್ವಾ. ಪವನ್ ಕಲ್ಯಾಣ್ ಮಾಡಿದ್ದಾರೆ, ಇಟ್ ರೈಟ್ ಆರ್ ಲೆಫ್ಟ್ ನಥಿಂಗ್, ಅದು ಅವ್ರವ್ರ ಐಡಿಯಾಲಜಿ, ಅವ್ರನ್ನ ನಂಬ್ಕೊಂಡಿರೋದು, ಅವರೊಂದು ವಿಷನ್. ಕನ್ಫ್ಯೂಷನ್ಸ್ನ ಹುಟ್ಟಾಕ್ಬೇಡಿ ದಯವಿಟ್ಟು. ನೀವೊಬ್ಬ ಆಕ್ಟರ್ ಅಂದಿದ್ದಕ್ಕೆ ಅವ್ರಿಬ್ಬರನ್ನ ಎಕ್ಸಾಂಪಲ್ ಕೊಡ್ತಾ ಇದ್ರಿ, ನೀವು ಹೋರಾಟಗಾರನೇ ಬೇರೆಯವ್ರನ್ನ ಎಕ್ಸಾಂಪಲ್ ಕೊಡ್ತೀವಿ. ಹಂಗಾಗಿ ನೀವು ರಾಜಕೀಯವಾಗಿ ತೊಗೊಂಡೋಗ್ಬೇಕಾ, ಸಾಮಾಜಿಕವಾಗಿ ಸಂತರ ಥರ ತೊಗೊಂಡೋಗ್ಬೇಕಾ, ಧಾರ್ಮಿಕವಾಗಿ ಮಠಾಧಿಪತಿ ಥರ ತೊಗೊಂಡೋಗ್ಬೇಕಾ, ನೀವೊಂದು ಚೌಕಟ್ಟನ್ನು ಹಾಕೊಳ್ಳಿ. ಎಲ್ಲೋ ಆ್ಯಕ್ಟಿಂಗ್ ನೀವೇ ಮಾಡೋಕೆ, ಇಟ್ ಈಸ್ ನಾಟ್ ಇನ್ ಸಿನಿಮಾ. ಕರೆಕ್ಟ್. ಧಾರ್ಮಿಕ ಗುರು
ಸ್ಥಾನವನ್ನು ನೀವೇ ಕ್ಲೈಮ್ ಮಾಡಬೇಡ್ರಿ, ಹೋರಾಟಗಾರನ ಸ್ಥಾನವನ್ನು ನೀವೇ ಕ್ಲೈಮ್ ಮಾಡಬೇಡ್ರಿ. ಹಾಡುಗಾರರು ನೀವೇ, ನಟರು ನೀವೇ, ಕಳ್ಳನೂ ನೀವೇ, ಕಾಕನೂ ನೀವೇ, ಹೀರೋನು ನೀವೇ, ವಿಲನು ನೀವೇ. ನೋ, ಈ ಸಮಾಜದಲ್ಲಿ ಈ ರೋಲ್ನ ನೀವು ಪ್ಲೇ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಚೌಕಟ್ಟೇನು, ನೀವೇನು ಮಾಡಕ್ಕೆ ಬಂದಿದ್ರಿ ಕ್ಲಾರಿಫೈ ಮಾಡಿ ಸಮಾಜಕ್ಕೆ. ನಾನು ಇಷ್ಟು ಮಾಡಕ್ಕೆ ಬಂದಿದ್ದೀನಿ, ಇಷ್ಟು ಈ ಚೌಕಟ್ಟಲ್ಲಿ ಮಾಡ್ಲಿಕ್ಕೆ ನನ್ನ ಜೊತೆ ಯಾರಿದ್ರಿ ಅಂತ ಕೇಳಿ. ಅವರೆಲ್ಲ ಬರ್ತಾರೆ, ಆ ಗುರಿ ಸಾಧಿಸಿ. ಇಲ್ಲ, ನಾನು ನಿಜ ಹೇಳ್ತೀನಿ, ಕರ್ನಾಟಕದಲ್ಲಿ ಕೆಲವೊಂದು ಹೆಸರುಗಳು ಹೇಳಲ್ಲ ನಾನು, ಅವ್ರಿಗೆಲ್ಲ ಅವಮಾನ ನಿಮ್ಮ ಹೆಸರು ಹೇಳ್ಬಿಟ್ರೆ. ಆ ಥರ ಜೋಕರ್ ಆಗ್ಬಿಡ್ತೀನಿ ನಾನು. ಜೋಕರ್ ಈ ಕರ್ನಾಟಕದಲ್ಲಿ ಒಳ್ಳೆ ಉತ್ತುಂಗ ಸ್ಥಿತಿಯಿಂದ ಬಂದು ಜೋಕರ್ ಆದವ್ರು ಯಾರು ಅಂತ ಒಂದು ಒಳ್ಳೆ ಎಕ್ಸಾಂಪಲ್ ನೀವು ಉಳ್ಕೊಂತೀರ ಅಂತ ನಾನು ಇಲ್ಲ ಲಾಸ್ಟ್ ಸಲಹೆ ಕೊಡ್ತಾ ಇದ್ದೀನಿ. ನಿಮ್ಗಿರೋಂಥ ಕಾಂಟ್ಯಾಕ್ಟ್ಗೆ, ನಿಮ್ಮಲ್ಲಿರೋಂಥ ದುಡ್ಡಿಗೆ, ನಿಮ್ಮಲ್ಲಿರೋಂಥ ಜ್ಞಾನಕ್ಕೆ, ನಿಮ್ಮಲ್ಲಿರೋಂಥ ಕಮಿಟ್ಮೆಂಟ್ಗೆ ಒಂದು ಸಿದ್ಧಾಂತನ ಉಳ್ಕೊಳ್ಳಿ ಬ್ರದರ್. ಆಗಲಿಲ್ಲ, ನೀವೊಂದು ಚೌಕಟ್ಟು ಕಟ್ಕೊಳ್ಳಿ ಸಿದ್ಧಾಂತಕ್ಕೆ. ನೀವೊಂದು ಫಿಲಾಸಫಿ ತೊಗೊಂಡೋಗಿ, ಇಲ್ಲ ನೀವೊಂದು ಪಕ್ಷ ತೊಗೊಂಡೋಗಿ, ಅಥವಾ ನೀವೊಂದು ತಂಡನ ತೊಗೊಂಡೋಗಿ ಹೋಗಿ ನೀವು ಸಮಾಜ ಸೇವೆ ಏನು ಮಾಡ್ಬೇಕಂದ್ರೆ ಈ ಬಡವರಿಗೋಸ್ಕರ ಹೋರಾಟ ಮಾಡಿರಿ. ಪ್ರತಿ ಹಳ್ಳಿಗೆ ಹೋಗಿ ಕೂತ್ಕೊಳ್ಳಿ, ನೀರು ಕೊಡಿಸ್ರಿ, ಮನೆ ಕೊಡಿಸ್ರಿ, ರಸ್ತೆ ಕೊಡಿಸ್ರಿ. ಇಲ್ಲ ಈ ಚಿತ್ರರಂಗದಲ್ಲೇ ಮನೆ ಮೂಲಭೂತ ಸೌಕರ್ಯ ಕೊಡೋಕ್ಕೆ ಹೋರಾಟ ಮಾಡಿರಿ. ಅಲ್ವಾ ಬ್ರದರ್? ಕರೆಕ್ಟ್. ಇವಾಗ ಬ್ರದರ್ ಹೇಳ್ದಂಗೆ ನೀವು ಯಾವುದಾದ್ರೂ ಒಂದು ರಂಗನ ನೀವು ಆಯ್ಕೆ ಮಾಡಬೇಕಾಗತ್ತೆ ಸರ್. ನೀವೇನೋ ನಾನೇನೋ ಚೇಂಜ್ ಮಾಡ್ತೀನಿ, ಅದಕ್ಕೇನಾದ್ರು ಒಂದು ಮಾಧ್ಯಮ ಬೇಕು ಚೇಂಜ್ ಮಾಡೋಕ್ಕೆ. ನೀವು ಸುಮ್ಮನೆ ನಾನು ಕುತ್ಕೊಂಡು ಮನೇಲಿ ನಾನು ಟ್ವೀಟ್ ಹಾಕ್ಬಿಟ್ಟು, ನಾನು ಫೇಸ್ಬುಕ್ಕಲ್ಲಿ ಏನೋ ಕಮೆಂಟ್ ಹಾಕ್ತೆ, ಇನ್ಸ್ಟಾಗ್ರಾಮಲ್ಲಿ ಏನೋ ಮಾಡಿದೆ, ರೀಲ್ ಮಾಡಿಬಿಟ್ಟು ನಾನು ಬದಲಾವಣೆ ಮಾಡ್ತೀನಿ ಅಂದರೆ ಭಾಳ ಕಷ್ಟ ಆಗುತ್ತೆ ಸರ್. ಪ್ರತಿಯೊಂದು ವಾಯ್ಸಿಗೂ ಅದರದೇ ಆದಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಒಂದು ಮಾಧ್ಯಮ, ಒಂದು ಮೀಡಿಯಮ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಚೇಂಜ್ ಮಾಡಬೇಕಾಗತ್ತೆ. ಐದರ್ ನೀವು ಕಲ್ಚರಲಿ ಚೇಂಜ್ ಮಾಡಬೇಕು, ಇಲ್ಲ ನಿಮಗಿರುವಂಥ ನೀವು ಸಿನಿಮಾ ನಟರಾಗಿ ನೀವು ಈ ಪಬ್ಲಿಕ್ ಲೈಫಿಗೆ ಬಂದವರು, ಸಿನಿಮಾ ಸೆಲೆಕ್ಟ್ ಮಾಡಿ, ಸಿನಿಮಾಲಿ ಏನಾದರೂ ಬದಲಾವಣೆ ಮಾಡಿ. ಯಾಕೆ ನಮ್ಮ ತಮಿಳ್ನಾಡಲ್ಲಿ ಪಾರಂಜಿತ್ ಅವರು ನೀಲಂ ಕಲ್ಚರ್ ಅಂತ ಊಟ ಹಾಕಿದ್ದಾರೆ. ಅವ್ರ ಕಲ್ಚರಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಿದ್ದಾರೆ. ನಿಮಗೆ ಜಾನಪದ ಅಂತ ತಗೊಬರ್ತಿದ್ದಾರೆ ಅವ್ರು ಬರೀ ದಲಿತರಿಗೆ ಮಾತ್ರ ಮಾಡ್ತಿಲ್ಲ, ಅವರು OBC ಎಲ್ಲ ಸಮುದಾಯದವ್ರನ್ನ ಸೇರಿಸ್ಕೊಂಡು ತಮಿಳ್ನಾಡಲ್ಲಿ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಭಾಳ ಸಖತ್ತಾಗಿ ಮಾಡ್ತಿದ್ದಾರೆ ಸರ್. ಮ್ಯೂಸಿಕಲಿ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ, ಮ್ಯೂಸಿಕಲಿ ಚೇಂಜ್ ಮಾಡ್ತಿದ್ದಾರೆ, ಮ್ಯೂಸಿಕಲಿ ರೆವಲ್ಯೂಷನ್ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ಮಾಡ್ತಿದ್ದಾರೆ. ನೀವು ವೆಟ್ರಿಮಾರನ್ ಇರ್ಬೋದು ನಿಮಗೆ, ಮತ್ತು ದ್ರವಿಡಿಯನ್ ಸಿನಿಮಾಗಳು ಯಾವುದೇ ಬರ್ತಿದೆ ಅದು ನಿಮಗೆ ಕಲ್ಚರಲಿ ಭಾಳ ಚೇಂಜಸ್ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ಮಾಡ್ತೀರಾ ಮಾಡಿ ಸರ್. ನಮ್ಮ ಹತ್ರನೂ ಸಾಕಷ್ಟು ರೈಟರ್ಸ್ ಇದ್ದಾರೆ, ನಮ್ಮ ಹತ್ರನೂ ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ರೈಟರ್ಸು ಮತ್ತು ಒಳ್ಳೊಳ್ಳೆ ಆಲೋಚನೆ ಮಾಡೋರು ಇದೆ. ತೊಗೊಂಡು ಬರ್ತೀವಿ, ಒಂದು ಒಳ್ಳೆ ಟೀಮ್ ಕಟ್ಕೊಡ್ತೀವಿ ನಿಮಗೆ, ಮಾಡಿ. ಫಿಲ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪೊಲಿಟಿಕಲಿ ಚೇಂಜ್ ಮಾಡಿ. ಪೊಲಿಟಿಕಲ್ ಏನೋ ಎಲೆಕ್ಷನ್ಸ್ ನಿಂತ್ಕೊತೀರಾ, ನೀವು ಎಲೆಕ್ಟ್ರಲ್ ಪೊಲಿಟಿಕ್ಸ್ಗೆ ಹೋಗ್ತೀರಾ, ಒಂದು ಪಕ್ಷ ಕಟ್ತೀರಾ, ನೀವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಪಕ್ಷ ಮಾಡಬೇಕು ಅಂತ ಮಾಡಿ, ನೀವೇ ಲೀಡ್ ಮಾಡಿ ಅದನ್ನು. ಅದಕ್ಕೊಂದು ಐಡಿಯಾಲಜಿನ ಡಿಫೈನ್ ಮಾಡಿ ಸರ್. ನೀವು ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿ ಏನೋ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀರಾ ಅಂದರೆ ಫ್ಯಾಂಟಾಸ್ಟಿಕ್ ಸರ್. ಎಲ್ಲರೂ ಬಂದು ಜೊತೆ ನಿಂತ್ಕೊತಾರೆ. ಅದಕ್ಕೆ ನಿಮಗೆ ಕಾಳಜಿ ಇದೆ, ನಿಮಗೆ ಆನೆಸ್ಟಿ ಇದೆ, ಮತ್ತು ನಿಮಗೆ ಆಸಕ್ತಿನೂ ಇದೆ, ಮತ್ತು ಆ ನಾಲೆಜು ಇದೆ. ನೀವು ಅದನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಈ ಗಾಡೀಲಿ ಗುಂಡೊಡೆಯೋದು, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಏನು ಸಿಕ್ಕುತ್ತೆ ಈ ಸ್ಟೇಟ್ಮೆಂಟಿಂದ? ಪ್ರಶ್ನೆ ಮಾಡಬೇಕಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ಬೋದು ಸರ್. ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ, ನೀವು ನಮ್ಮನ್ನು ಪ್ರಶ್ನೆ ಮಾಡ್ತೀರಿ. ಇದರ ಔಟ್ಪುಟ್ ಏನು ಸರ್? ಅದನ್ನು ಹೆಂಗೆ ಡಿಫೈನ್ ಮಾಡ್ತೀರಾ ನೀವು ಡಿಫೈನ್ ಮಾಡಿ, ನೀವು ಮಾಡ್ಕೊಳ್ಳಿ. ಕಲ್ಚರಲಿ ಇಲ್ಲಪ್ಪ ನಾನು ಚೇಂಜ್ ಮಾಡ್ತೀನಿ, ನಾನು ಇವ್ರಿಗೆ ಬಲ ಕೊಡ್ತೀನಿ, ಶೋಷಿತ ಸಮುದಾಯಗಳಿಗೆ, ಇಲ್ಲ OBCಗಳಿಗೆ, ದಲಿತರುಗಳು ಎಲ್ಲರಿಗೂ ಜೊತೆ ನಿಂತ್ಕೊಳೋಕ್ಕೆ ನಾನು ಕಲ್ಚರಲಿ ಅವ್ರನ್ನ ಎಂಪವರ್ ಮಾಡ್ತೀನಿ, ಮಾಡಿ. ಸಿನಿಮಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಪೊಲಿಟಿಕಲಿ ಮಾಡ್ತೀನಿ, ಮಾಡಿ. ಇಲ್ಲ ಆಗಲ್ಲ, ನಾನು ಔದ್ಯೋಗಿಕವಾಗಿ ಬಿಸ್ನೆಸ್ ಕಟ್ಕೊಡೋದು, ಕೆಲವು ವರ್ಗದವ್ರಿಗೆ ಬಿಸ್ನೆಸ್ ಕೊಟ್ಟು ಅವರಿಗೆ ದುಡಿಮೆ ಮಾಡ್ಕೊಡೋದು, ಇಲ್ಲ ಅಂದರೆ ಅವ್ರನ್ನ ಫಾರಿನ್ಗೆ ಕಳಿಸಿ ಎಲ್ಲ ಹೋಗಿ ನೀವು ಅರಬ್ ಕಂಟ್ರಿಲೋ ಇಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲೋ ಜೀವನ ನೀವು ಮಾಡ್ಕೊಳ್ಳಿ, ದುಡೀರಿ, ಒಂದು ಹಣಕಾಸು ಮಾಡ್ಕೊಳ್ಳಿ, ಆರ್ಥಿಕ ವ್ಯವಸ್ಥೆನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋ ರೀತಿ ಮಾರ್ಗದರ್ಶನ ಕೊಡ್ತೀರಾ, ಕೊಡಿ. ಈ ರೀತಿ ಯಾವುದಾದ್ರೂ ಒಂದು ಮೀಡಿಯಮ್ ತೊಗೊಂಡು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡಿ ಸರ್. ಯಾರು ಬೇಡ ಅಂತ ಹೇಳ್ತಾರೆ ನಿಮಗೆ? ಸುಮ್ಮನೆ ನೀವು ಅರ್ಥವಿಲ್ಲದ ಬೇಸ್ಲೆಸ್ ಕಮೆಂಟ್ಸ್ನ ಕೊಟ್ಟರೆ ಅದಕ್ಕೆ ಯಾವತ್ತೂ ಎಂಡಿರಲ್ಲ. ಚರ್ಚೆ ನಡೀತಾ ಇರುತ್ತೆ. ನೀವು ಹೇಳ್ದಂಗೆ ಇಟ್ಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಯಾರಿಗೂ ಕ್ವಶನ್ ಮಾಡಬಾರ್ದು, ಯಾರು ಪ್ರಶ್ನಾತೀತರಲ್ಲೋ ಅಂತ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಆ ರೈಟ್ಸು ಹಕ್ಕು ಎಲ್ಲನೂ ಇದೆ ನಮಗೆ, ಕಾನೂನಲ್ಲೇ ನಮಗೆ ಅದು ಆ ಶಕ್ತಿ ಇದೆ. ಆ ರೀತಿ ನಾವು ಚರ್ಚೆ ಮಾಡ್ಕೊಂಡು ಹೋಗ್ತೀರಾ, ಅದರಿಂದ ಆಗೋ ಔಟ್ಪುಟ್ ಏನೋ ಮಿತಿಗಳಿರುತ್ತೆ. ಮತ್ತೆ ಹೇಳಿ, ಅಗತ್ಯಗಳಿಲ್ದೇ ಇರೋದಿರುತ್ತೆ ನೋಡಿ. ಈಗ ನಾವೇನು ಚಿಕ್ಕ ಹುಡುಗರು, ನಾವು ನಮ್ಮ ದುಡಿಮೆ ನಾವೇ ಬದುಕ್ತಾ ಇದ್ವಿ. ಕೆಲವರು ನಾವೇ ಹಾಸ್ಟೆಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬರೋ ಓದ್ಕೊಳ್ಳೋಂಥ ಹುಡುಗರಿಗೆ, ಉದ್ಯೋಗಕ್ಕಾಗಿರೋರಿಗೆ, ಲೈಬ್ರರೀಸ್ಗೆ ಫೀಸ್ ಕಟ್ತಾ ಇದ್ದೀವಿ. ಕೆಲವರಿಗೆಲ್ಲ ಹಾಸ್ಟೆಲ್ಸ್ ಮಾಡಿಸ್ಕೊಡ್ತೀವಿ, ಕೆಲವು ಉದ್ಯೋಗ ಕೊಡಿಸಿರೆಲ್ಲ ಮಾಡ್ತೀವಿ. ನೀವು ಹೇಳಿ, ಅಮೆರಿಕಾದಲ್ಲಿ ನಿಮ್ಮದು ಒಳ್ಳೆ ಕಾಂಟ್ಯಾಕ್ಟ್ ಇದೆ, ನಿಮ್ಮ ಜೊತೆ ಇರೋ ಹುಡುಗರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರ ನೀವು? ಕರೆಕ್ಟ್. ಎಷ್ಟು ಜನ ಬಿಸ್ನೆಸ್ ಹಾಕೊಟ್ಟಿದ್ದೀರಾ ನೀವು? ಎಂಪವರ್ಮೆಂಟ್ ಮಾಡಬೇಕು ಅಂತಾರೆ. ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನೀವು ಉದ್ಯೋಗ ಕೊಡಿಸಿದ್ದೀರಾ, ಸ್ವಯಂ ಉದ್ಯೋಗ ಹಾಕೊಟ್ಟಿದ್ದೀರಾ? ಎಷ್ಟು ಜನ ನೀವು ಎಜುಕೇಷನ್ ಕೊಡಿಸಿದ್ದೀರಾ? ಎಷ್ಟು ಜನಕ್ಕೆ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ ಬ್ರದರ್? ಕರೆಕ್ಟ್. ಬೇಕಲ್ವ? ಎಲ್ಲ ಬೇಕಲ್ಲ. ಹಂಗೆ ಪ್ಲ್ಯಾನ್ ಮಾಡಿ ಸರ್ ದಯವಿಟ್ಟು. ನೀವು ಚೇತನಣ್ಣ ಉದ್ಯೋಗ ಕೊಡಿಸ್ರಿ. ನಿಮ್ಮ ಫಾರಿನ್ ಕಾಂಟ್ಯಾಕ್ಟ್ ಎಲ್ಲ ತೊಗೊಂಬಂದು ಹುಡುಗರಿಗೆ ಎಜುಕೇಟ್ ಮಾಡಿ, ಇಲ್ಲಿಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಮಾಡಿ, ಆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಕೊಟ್ಟು ಇವ್ರಿಗೆ ಆ ಎಲಿಜಿಬಲ್ ಬಂದಮೇಲೆ ಕರ್ಕೊಂಡಾಗ ಉದ್ಯೋಗಕ್ಕೆ ಫಾರಿನಲ್ಲಿ ಬಿಡಿ. ಕರೆಕ್ಟ್. ಬಿಸ್ನೆಸ್ ಮ್ಯಾನ್ ಮಾಡಿರಿ, ಅವ್ರು ಒಳ್ಳೆ ದುಡ್ಡು ಬರ್ತದೆ. ಅದರಿಂದ ಸಾಮಾಜಿಕ ಚಳವಳಿಗೆ, ಪರಿವರ್ತನಾ ಚಳವಳಿಗೆ ಬಳಸ್ಕೊಳ್ಳಿ. ಯಾರು ಬೇಡ ಅಂತಾರೆ?
ನೀವು ಒಂದು ಹುಲ್ಲುಕಡ್ಡಿನೂ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿಲ್ಲ ನೀವು. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂಥ ಕಮಿಟ್ಮೆಂಟ್ ನೋಡಿ ಸಾವಿರಾರು ಜನ ಬಂದರು, ಅವನ್ನೆಲ್ಲ ಬಳಸ್ಕೊಂಡಿದ್ರು, ಅವರೆಲ್ಲ ಇವತ್ತು ನಿಮ್ಮ ಜೊತೆ ಇಲ್ಲ. ಕರೆಕ್ಟ್. ಇದು ಓಕೆನಾ? ನೀವು ಕಾರವಾಗಿ ಇದನ್ನು ತಗೊಳ್ಳಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ನನ್ನ ಬೆಸ್ಟ್ ಸಲಹೆ ಏನಂದರೆ ಇದಕ್ಕೆ ನಿಮಗೆ, ನೀವು ಮೆಡಿಕೇಷನ್ಗೆ ಒಳಪಡಿ ಫಸ್ಟ್ ನಿಮ್ಮ ತಲೆಯನ್ನು. ನಿಮ್ಗೆ ಯಾಕೆ ಅಂದರೆ ನಿಮಗೆ ಕಿವಿ ಇಲ್ಲ, ಇರೋದು ನಿಮಗೆ ಬಾಯಿ ಮಾತ್ರ ಬ್ರದರ್. ಹಾಂ, ನಿಜ. ಆತನಿಗೆ ಕಿವಿ ಇಲ್ಲ, ಕೇಳಿಸ್ಕೊಳ್ಳೋಂಥ ವ್ಯವಧಾನ ಇಲ್ಲ, ಬರೀ ಬಾಯಿ ಇದೆ. ಮಾತಾಡ್ತೀರಿ ಅಷ್ಟು ಬಿಟ್ಟರೆ ನಿಮಗೆ ವ್ಯವಧಾನನೇ ಇಲ್ಲ, ಕೇಳಿಸಿಕೊಳ್ಳುವಂಥ ವ್ಯವಧಾನನೇ ಇಲ್ಲ. ನೀವು ಫಸ್ಟ್ ಕೇಳಿಸ್ಕೊಳ್ಳೋರಾಗಿ ನೀವು 2 ವರ್ಷ ಮೆಡಿಕೇಶನ್ ತಗೊಳ್ಳಿ. ಬೆಸ್ಟ್ ಆ ತಾಯಿ ಮೇಘಕ ಅವರಿಂದ ತಗೊಳ್ಳಿ ಫಸ್ಟ್. ನೀವು ಅವ್ರನ್ನ ಡಾಕ್ಟರ್ ಆಗಿ ಇಟ್ಕೊಂಡು, ನೀವು ಚಿಕಿತ್ಸಕರಾಗಿ ಇಟ್ಕೊಂಡು ಅವರಿಂದ ಮೆಡಿಕೇಶನ್ ತಗೊಳ್ಳಿ. ಮತ್ತು ಬೇರೆಯವರಿಂದ ತಗೊಂಡು 2 ವರ್ಷ ಆದಮೇಲೆ ಸಾಮಾಜಿಕ ಜೀವನಕ್ಕೆ ಬಂದು ನೀವು ಹೊಸದಾಗಿ ಕಟ್ಟ್ರಿ. ನೀವೇನು ಮಾಡ್ಕೋಬೇಕು ಅಂತಿದ್ದೀರಾ, ನಿಮ್ಮದೇ ಆದ ಒಂದು ಫಿಲಾಸಫಿಯನ್ನು ತೊಗೊಂಡ್ಬಂದು ನಿಮ್ಮದೇ ಆದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡು ಕಟ್ಟ್ರಿ. ಎಲ್ಲಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಈ ದೇಶದ ಪೌರತ್ವವನ್ನು ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ವೆರಿ ಗುಡ್ ಫ್ರೆಂಡ್ ಟ್ರಂಪ್ ಇದ್ದಾರೆ, ನಿಮಗವ್ರಿಗೆ ವೆರಿ ಮ್ಯಾಚ್ ಆಗ್ತದೆ. ನಿಮ್ಮ ಮೆಂಟಲಿ ಸ್ಟೇಟಸ್ ಒಂದೇ ಇದೆ, ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ. ನೀವು ಅಮೇರಿಕಕ್ಕೆ ಹೋಗಿ ಅಲ್ಲೇ ಇದ್ಬಿಡಿ. ಅವಾಗಲೂ ನಿಮಗೆ ಕರ್ನಾಟಕದ ಫ್ರೆಂಡ್ಸ್ ಬೇಕಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ರಿ. ಹೆಂಗ್ ಬ್ರದರ್? ಕರೆಕ್ಟ್. ಅವ್ರಿಗೆ ಉದ್ಯೋಗ ಕೊಡ್ರಿ, ಒಳ್ಳೆ ಬಿಸ್ನೆಸ್ ಹಾಕೊಡ್ರಿ, ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮಾಡ್ಕೊಡ್ರಿ, ಒಳ್ಳೆ ಹೋಟೆಲ್ಸ್ ಕೊಡ್ರಿ. ಅವರೆಲ್ಲ ಸೇರ್ಕೊಂಡು ನೀವು ಅಲ್ಲೊಂದು ಸಾಮ್ರಾಜ್ಯನ ಸೃಷ್ಟಿ ಮಾಡಿ ನೀವಲ್ಲೇ ಅಧ್ಯಕ್ಷರಾಗ್ರಿ. ನೀವು ಅಮೆರಿಕದ ಅಧ್ಯಕ್ಷ ಆಗೋಕ್ಕೆ ಟ್ರಂಪೇ ಆಗಿದ್ದಾರೆ ಅಂದರೆ ನೀವು ಆಗ್ಲಿಕ್ಕೆ ತುಂಬ ಎಲಿಜಿಬಲ್ ಇದ್ದೀರಾ. ದಯವಿಟ್ಟು ನೀವು ಆ ದೇಶಕ್ಕೆ ಹೋಗಿ ನೀವು ಏನೇ ಮಾಡೋಕ್ಕಾದ್ರೂ 2 ವರ್ಷ ಗ್ಯಾಪ್ ತೊಗೊಂಡು ಮೆಡಿಕೇಷನ್ ಒಳಪಟ್ಟು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಈ ವಿಡಿಯೋ ಮುಖಾಂತರ ಇನ್ನೊಂದು ಡಿಮ್ಯಾಂಡ್ ಏನಂದರೆ, ದಯವಿಟ್ಟು ಅಗ್ನೀಶ್ ಶ್ರೀಧರ್ ಸರ್ ಇದ್ರ ಬಗ್ಗೆ ಮಾತಾಡೋದು ಅಂತ ನನ್ನ ಮನವಿ, ಪ್ರೀತಿಯಿಂದ ಮನವಿ. ಇದು ಡಿಮ್ಯಾಂಡ್ ಅಲ್ಲ, ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡೋಂಥ ಸ್ಥಿತಿಯಲ್ಲಿಲ್ಲ. ನಾನು ಮನವಿ ಕೊಡ್ತೇನೆ. ಯಾಕೆ ಅಂದರೆ ಸಮಾಜನ ಇದು ಸರಿಪಡಿಸಿಲ್ಲ ಅಂದರೆ ಚೇತನ್ ಅವ್ರು ಹಾಳಾಗೋದ್ರಿಂದ ಚೇತನ್ಗೇನೋ ನಷ್ಟ ಇಲ್ಲ. ಯಾಕೆಂದರೆ ಚೇತನಣ್ಣ ಈಗಾಗಲೇ ವೆಲ್ ಸೆಟಲ್ಡ್, ಅವರು ತಂದೆ ತಾಯಿಯಲ್ಲೇ ಮಾಡಿಟ್ಟಿದ್ದಾರೆ, ಎಲ್ಲೋ ಬೇಜಾನಿದೆ, ಅವ್ರಿಗೇನು ನಷ್ಟ ಇಲ್ಲ. ಅವ್ರ ಜೊತೆ ಇದ್ದಾರಲ್ಲ ಯುವಕರು, ಅವರ ಬದುಕುಗಳು ಹಾಳಾಗ್ತಾರೋ ನಮಗೆ ನೋಡ್ಕೊಂಡಿರೋಕ್ಕಾಗಲ್ಲ. ಹಂಗಾಗಿ ಅವರೆಲ್ಲ ನಮ್ಮ ಚಳುವಳಿಯವ್ರು, ನಮ್ಮ ಹುಡುಗರು. ಹಂಗಾಗಿ ನಮ್ಮ ಹುಡುಗರನ್ನ ದಾರಿ ತಪ್ಪಿಸ್ದೆ ಅಣ್ಣ. ನಿಮ್ಮ ಇಷ್ಟ ಬಂದಂಗೆ ನೀವೆಲ್ಲನ ಫಾರಿನಲ್ಲಿ ಈ ಧ್ರುವರಾಟಿ ಥರ ಸೆಟ್ಲ್ ಆಗಿಬಿಟ್ಟು ನೀವು ಅಲ್ಲೇನಾದರೂ ಮಾಡ್ಕೊಳ್ಳಿ. ನಮ್ಮ ಹುಡುಗರನ್ನ ನೀವು ಜೈಲಿಗೆ ಹೋದಾಗ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕರ್ಕೊಂಡೋಗಿ ಬಿಡೋಕ್ಕೆ, ಕರ್ಕೊಂಬರೋಕ್ಕೆ ದಯವಿಟ್ಟು ಬಳಕಿಸ್ಕೊಂಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಸರ್, ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಏನು ಹೇಳ್ತೀನಿ ಅಂದರೆ, ಯಾವುದಾದ್ರೂ ಒಂದು ಮಾಧ್ಯಮನ ನೀವು ಚೂಸ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮೇಷನ್ ಮಾಡೋಂಗಿದೆ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಸರ್. ದಯವಿಟ್ಟು ಸಾಕಷ್ಟು ಯುವಕರಿದ್ದಾರಲ್ಲಿ, ಎಲ್ಲ ಸಮುದಾಯದ ಯುವಕರಿದ್ದಾರೆ. ನಿಮ್ಮ ಲಿಂಗಾಯತ ಸಮುದಾಯದ ಯುವಕರಿದ್ದಾರೆ, ಒಕ್ಕಲಿಗರು ನಿಮ್ಮ ಜೊತೆ ಇದ್ದಾರೆ, ಕನ್ನಡಿಗರು ನಿಮ್ಮ ಜೊತೆ ಇದ್ದಾರೆ, ದಲಿತರು ಭಾಳ ಜನ ನಿಮ್ಮ ಜೊತೆ ಇದ್ದಾರೆ. ಅವರಿಗೆ ಏನಾದರೂ ಒಂದು ಒಳ್ಳೆ ದಾರಿ ತೋರಿಸಿ ಸರ್. ಈಗಿನ ಪರಿಸ್ಥಿತಿ, ಕರೆಂಟ್ ಪರಿಸ್ಥಿತಿಯಲ್ಲಿ ಆರ್ಥಿಕ ಬಲವರ್ಧನೆ ಭಾಳ ಮುಖ್ಯ. ಆರ್ಥಿಕ ಬಲವರ್ಧನೆ ಸಾಮಾಜಿಕವಾಗಿ ನಮಗೇನೋ ಒಂದು ವಾಯ್ಸ್ ಸಿಕ್ಕುತ್ತೆ. ಅವ್ರಿಗೆ ಆರ್ಥಿಕ ಬಲವರ್ಧನೆ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನೀವು ಕಳಿಸ್ಕೊಟ್ಟು ಅವ್ರಿಗೆ ಗೈಡೆನ್ಸ್ ಕೊಡೋದು ನೀವು ಭಾಳ ಮುಖ್ಯ ಆಗುತ್ತೆ. ದಯವಿಟ್ಟು ಆ ಹುಡುಗರನ್ನ ನೀವು ಬಿಟ್ಟುಬಿಡಿ, ಅವ್ರ ಪಾಡಿಗೆ ಅವ್ರ ಜೀವನ ಸೃಷ್ಟಿ ಮಾಡ್ಕೊತಾರೆ. ನೀವೇನೇ ವಿಷಯ ಮುಂದೆ ಎತ್ಕೊಂಡ್ರು ಅದ್ರ ಬಗ್ಗೆ ಸಾಕಷ್ಟು ಕ್ಲಾರಿಟಿ ತೊಗೊಂಡು ರಿಸರ್ಚ್ ಮಾಡಿ ನಿಮ್ಮ ಕನ್ಫರ್ಮೇಷನ್ ಸಿಕ್ಕಾದ್ಮೇಲೆ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಭಾಳಷ್ಟು ಸ್ಕಾಲರ್ಸ್ ಇದ್ದಾರೆ, ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರು ಕನ್ಸಲ್ಟ್ ಮಾಡಿ ನಿಮಗೆ ಅದು ಓಕೆ ಅಂತ ಕನ್ವಿನ್ಸ್ ಆದಮೇಲೆ ಸ್ಟೇಟ್ಮೆಂಟ್ ಕೊಡಿ ಸರ್. ಪ್ಲೀಸ್ ದಯವಿಟ್ಟು ನೀವು ಗಾಡೀಲಿ ಗುಂಡಂತೂ ಆರಿಸ್ಬೇಡಿ ಸರ್. ಥ್ಯಾಂಕ್ ಯು.